ಮುಂದೆಯಿಂದ ನೋಡೋದಕ್ಕೆ ನಮಗೆ 2 ಫ್ಲೋರ್ ದೊಡ್ಡ ಯೂಸ್ ಮನೆ ತರ ಕಾಣಿಸ್ತಾ ಇದೆ. ಬಟ್ ಇದು ನಾವು ಬರೀ ಜಸ್ಟ್ ಒಂದು 18ರಿಂದ 19 ಚದರ ಅಷ್ಟೇ ಕಟ್ಟಿರೋದು. ಇಲ್ಲಿ ಬಂದ್ವಿ ಅಂತಂದ್ರೆ ಸರ್ ನಮಗೆ ಒಂದು 25-30% ಆಫ್ ಟೆರೇಸ್ ನಮಗೆ ಫ್ರೀ ಆಗಿದೆ ಸರ್. ಚಾಯ್ಸ್ಗಳು, ಕಲರ್, ಪ್ಯಾಟರ್ನ್ ಎಲ್ಲ ಚೆನ್ನಾಗಿರೋ ಅಂಗಡಿ ಕರ್ಕೊಂಡು ಹೋಗ್ತಾರೆ ಸರ್. ಎಲ್ಲ ನಾವು ಒಪ್ಪಿದ್ದನ್ನೇ ಅವ್ರ ಅಂಗಡಿ ಕರ್ಕೊಂಡು ಹೋಗಿಲ್ಲ ಸರ್. ನಾವು ಚೂಸ್ ಮಾಡಿದ ಅಂಗಡಿಗೆ ಕರ್ಕೊಂಡೋಗಿ ನಾವು ಚೂಸ್ ಮಾಡಿದ ವಸ್ತುನೇ ಕೊಡಿಸ್ತಾರೆ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಸ್ನೇಹಿತರೆ. ಇವತ್ತೇ ನೀವು ಮನೆ ನೋಡ್ತಾ ಇದ್ದೀರಾ, ಇದನ್ನು RCC ಅವ್ರು ಕಟ್ಟಿರುವಂಥದ್ದು 3040 ಸೈಟಲ್ಲಿ. ಇದು 3 BHK ಡೂಪ್ಲೆಕ್ಸ್ ಮನೆ, ಪ್ರೀಮಿಯಂ ಕಟ್ಟಿದ್ದಾರೆ. ಆದರೆ ಬಜೆಟ್ ಕೇವಲ 35 ಲಕ್ಷದಲ್ಲಿ ಕಟ್ಟಿರುವಂಥದ್ದು ವೀಕ್ಷಕರೇ. ಸೊ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಅಫೋರ್ಡೆಬಲ್ ಆಗಿರಬೇಕು ಅಂದರೆ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಓವರ್ ಟು ಹನುಮಂತ್ ಸರ್. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಯಾವ ಏರಿಯಾದಲ್ಲಿ ಇದ್ದೀವಿ? ಸ್ವಲ್ಪ ಡೀಟೇಲ್ಸ್ ಕೊಟ್ಬಿಡಿ ಮನೆ ಬಗ್ಗೆ. ನಾವು ಮಾದನಹಳ್ಳಿನಲ್ಲಿ ಇದ್ದೀವಿ. ಆಲ್ಮೋಸ್ಟ್ ಟುವರ್ಡ್ಸ್ ಲಕ್ಷ್ಮೀಪುರ ಕ್ರಾಸ್ ಕಡೆ ಹೋಗೋ ರೋಡಲ್ಲಿ ಇದ್ದೀವಿ ಸರ್. ಓಕೆ. ಸೊ ನಾವು ಇವತ್ತೊಂದು ಸೈಟ್ ಎಕ್ಸ್ಪ್ಲನೇಷನ್ಗೆ ಅಂತ ಹೇಳಿ ಬಂದಿದ್ದೀವಿ. ಸೊ ಇಲ್ಲಿ ನಮಗೆ ಅಂದರೆ ವೆಸ್ಟ್ ಫೇಸಿಂಗು 3040 ಸೈಟು. ಬಟ್ ಮುಂದೆಯಿಂದ ನೋಡೋದಕ್ಕೆ ನಮಗೆ 2 ಫ್ಲೋರ್ ದೊಡ್ಡ ಯೂಸ್ ಮನೆ ತರ ಕಾಣಿಸ್ತಾ ಇದೆ. ಬಟ್ ಇದು ನಾವು ಬರೀ ಜಸ್ಟ್ ಒಂದು 18ರಿಂದ 19 ಚದರ ಅಷ್ಟೇ ಕಟ್ಟಿರೋದು. ಓಕೆ. ಸೊ ಅಷ್ಟೊಳಗಡೆ ಫಿನಿಶ್ ಮಾಡಿದೀವಿ. ಒಂದು ಡುಪ್ಲೆಕ್ಸ್ ಹೌಸ್ ಇಂಡಿವಿಜುವಲ್. ಸೊ ಬಾಡಿಗೆ ಮನೆ ಅದೆಲ್ಲ ಏನಿಲ್ಲ. ಯಾವ ಫೇಸಿಂಗ್ ಬರುತ್ತೆ ಸರ್? ವೆಸ್ಟ್ ಫೇಸಿಂಗ್ ಬರುತ್ತೆ ಸರ್. ವೆಸ್ಟ್ ಫೇಸಿಂಗ್. ಓನರ್ ಹೆಸರೇನು ಸರ್? ಓನರ್ ಹೆಸರು ವಾಸಿಮ್ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನಮಗೆ ಪಾರ್ಕಿಂಗ್ ಇಟ್ಕೊಂಡಿದೀವಿ, ಮತ್ತೆ ಮಾಸ್ಟರ್ ಬೆಡ್ರೂಮು, ಕೆಳಗಡೆಯಿಂದನೇ ಡೂಪ್ಲೆಕ್ಸ್ ಕಂಟಿನ್ಯೂ ಮಾಡ್ತೀವಿ. ಸರಿ, ಫಸ್ಟ್ ಎಲಿವೇಶನ್ ಹೇಳಿ ಸರ್ ಸ್ವಲ್ಪ. ಸರ್ ಎಲಿವೇಶನ್ ಹೇಳಿದ್ರೆ ನಾವು ನೋಡ್ಬೋದು ಕಂಪ್ಲೀಟಾಗಿ 2 ಫ್ಲೋರ್ ಇರೋದ್ರಿಂದ ಮೇಲ್ಗಡೆ ಒಂದು ಸ್ವಲ್ಪ ಒಂದು ಹೈಟ್ಗೆ ಅಂತ ಹೇಳ್ಬಿಟ್ಟು ಒಂದು ವಾಲ್ ಕಟ್ಕೊಂಡಿದ್ದೀವಿ. ಒಂದು 78 ಫೀಟ್ ವಾಲ್ ರೈಸ್ ಮಾಡ್ಕೊಂಡು ಅದ್ರ ಮತ್ತೆ ಮೇಲ್ಗಡೆ ಒಂದು ಸ್ವಲ್ಪ ಕಾಂಕ್ರೀಟಿಂಗ್ ಏರಿಯಾ ಮಾಡ್ಕೊಂಡು ಕಂಪ್ಲೀಟ್ಲಿ ನಾವು ವುಡನ್ ಟೈಲ್ಸ್ನ ಹಾಕೊಂಡು ಹೋಗಿದ್ದೀವಿ ಸರ್. ಕಂಪ್ಲೀಟ್ಲಿ ಎಲಿವೇಶನ್ ಅಲ್ಲಿ ಕಂಪ್ಲೀಟ್ ವುಡ್ ಮತ್ತೆ ನಮಗೆ ಲೈಟ್ ಬ್ಲೂ ಕಲರ್ ಮತ್ತೆ ಡಾರ್ಕ್ ಬ್ಲೂ ಕಲರ್ ಅಂತ ಹೇಳ್ಬಿಟ್ಟು 3 ಕಲರ್ನ ಇಂಟಿಗ್ರೇಟ್ ಮಾಡಿದೀವಿ. ಸೊ ಆ ಕಡೆ ಎಲ್ಲ ಪ್ಲಾಸ್ಟಿಂಗ್ ಅಲ್ಲೇ ಮಾಡ್ಕೊಂಡಿದ್ವಿ. ಮತ್ತೆ ಕೆಳಗಡೆ ಒಂದು ಪಟ್ಟಿ ತಗೊಂಡೋಗಿದ್ವಿ ಸರ್. ಒಂದು ಬ್ಯಾಂಡ್ ತಗೊಂಡೋಗಿದ್ವಿ. ಕಂಪ್ಲೀಟ್ ಬ್ಯಾಂಡ್ ಕಂಟಿನ್ಯೂ ಮಾಡಿದೀವಿ. ಮತ್ತೆ ಎಲ್ಲ ಕಡೆನೂ 2 ವೇ ಲೈಟ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಎಲ್ಲ ಕಡೆನೂ ಒಂದು 4-5 ಕಡೆ 2 ವೇ ಲೈಟ್ಸ್ಗಳನ್ನ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಆಮೇಲೆ ವುಡನ್ ಫಿನಿಶ್ಡ್ ಟೈಲ್ಸ್ ಹಾಕಿರೋದ್ರಿಂದ ಅದೊಂದು ಗ್ರ್ಯಾಂಡ್ ಲುಕ್ ಬರ್ತಾ ಇದೆ. ಅದೆಲ್ಲ ಮ್ಯಾಚಿಂಗ್ ಆಗ್ತಾ ಇದೆ. ಆ್ಯಂಡ್ ಈ ಕಡೆ ಬಂದಿದೆ ಸರ್ ಒಂದು ಹ್ಯೂಜ್ ಬಾಲ್ಕನಿ ಇದೆ ದೊಡ್ಡದಾಗಿ. ಸೊ ಬಾಲ್ಕನಿ ನೋಡ್ಬೋದು ನಮ್ಗೆ ಆಲ್ಮೋಸ್ಟ್ ಒಂದು 12ರಿಂದ 14 ಅಡಿ ಅಗಲ ಬಾಲ್ಕನಿ ಇದೆ. ಆಮೇಲೆ ಅದಕ್ಕೆ ಒಂದು PVC ಫಾಲ್ ಸೀಲಿಂಗ್ ಬಂದಿದೆ, ಮತ್ತೆ ಒಂದು ನ್ಯಾಚುರಲ್ ಸ್ಟೋನ್ ಫಿನಿಶ್ಡ್ ಒಂದು ಟೈಲ್ಸ್ ಹಾಕೊಂಡಿದ್ದೀವಿ. ಆ್ಯಂಡ್ ಅದ್ರ ಕೆಳಗಡೆ ಬಂದ್ವಿ ಅಂತಂದ್ರೆ ನಮಗೆ ಕಂಪ್ಲೀಟಾಗಿ ಒಂದು ಗ್ಲಾಸ್ ರೈಲಿಂಗ್ಸ್ ಇದೆ, ಒಂದು HD ಗ್ಲಾಸ್ ಇದೆ ಸರ್. ಆ್ಯಂಡ್ ಅದ್ರ ಕೆಳಗಡೆ ಬಂದ್ವಿ ಅಂತಂದ್ರೆ ಸರ್ ಗೇಟ್ ನೋಡ್ಬೋದು. ಗೇಟ್ನ ನಾವು ಒಂದು ಸ್ವಲ್ಪ ಮುಂದೆ ತೊಗೊಂಡು ಕ್ಲೋಸ್ ಮಾಡಿದ್ದೀವಿ. ಬಿಕಾಸ್ ನಮ್ದು ಒಂದು 2 ಅಡಿ ಜಾಗ ಇತ್ತು. ಸೊ 2 ಅಡಿ ಜಾಗನ ನಾವು ಹಿಂದಕ್ಕೆ ಕಟ್ಕೊಂಡಿದ್ದೀವಿ. ಸೊ ಮುಂದೆಗಡೆ ಸ್ಪೇಸ್ ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಗೇಟ್ನ ಮುಂದಕ್ಕೆ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲೂ ನೋಡ್ಬೋದು, ಇಲ್ಲೂ ಕೂಡ ಆ ಸ್ಪೇಸ್ ಏನಿದೆಯಲ್ಲ ಡ್ರೈನೇಜ್ ಇಂದ ಹಿಂದಕ್ಕಿದೆ ಸರ್ ಸೈಟ್. ಓಕೆ. ಒಂದು 2 ಫೀಟ್ ಹಿಂದಕ್ಕಿದೆ. ಸೊ ಏನಕ್ಕೆ ಅಂದರೆ some ಸ್ಪೆಷಲ್ ಸೈಟ್ಗಳಲ್ಲಿ, ಸ್ಪೆಷಲ್ ಲೇಔಟ್ಗಳಲ್ಲಿ ಮುಂದೆಗಡೆ ರೋಡ್ ಪ್ರೊಜೆಕ್ಷನ್ಸ್ ಮಾಡೋದಕ್ಕೆ ಆಪ್ಷನ್ ಇರಲ್ಲ. 6 ಇಂಚು ಮತ್ತು 1 ಫೀಟ್ ಏನು ಪ್ರೊಜೆಕ್ಷನ್ ಬರ್ತೀವಲ್ಲ ಅದಕ್ಕೆ ಆಪ್ಷನ್ಸ್ ಇರಲ್ಲ, ರೋಡ್ ಚಿಕ್ಕದಿರುತ್ತೆ. ಆ ಥರ ಸಿಚುವೇಷನಲ್ಲಿ ಇದನ್ನು ಮಾಡ್ಬೋದು. ಬಟ್ ಈ ಲೇಔಟಲ್ಲಿ ಎಲ್ಲ ದೊಡ್ಡದಾಗಿದೆ. ಬಟ್ ಸ್ಟಿಲ್ ನಮಗೆ ಕ್ಲೈಂಟು ಕೂಡ ಅದನ್ನು ಸಜೆಸ್ಟ್ ಮಾಡಿದ್ರು, ಇಲ್ಲ ಮುಂದೆಗಡೆ ಸ್ವಲ್ಪ ಸ್ಪೇಸ್ ಇರಲಿ ಅಂತ ಹೇಳ್ಬಿಟ್ಟು ಅದ್ರ ಪ್ರಕಾರನೇ ಡಿಸೈನ್ ಮಾಡಿದ್ವಿ. ವೆಂಟಿಲೇಷನ್ ಚೆನ್ನಾಗಿರುತ್ತೆ. ಆಮೇಲೆ ಬಿಲ್ಡಿಂಗ್ ಕೂಡ ಒಂದು ಗ್ರ್ಯಾಂಡ್ ಎಷ್ಟು ಬೇಕಷ್ಟು ಪ್ರೊಜೆಕ್ಷನ್ ತೊಗೊಂಡ್ರೆ ಯಾರು ಕೇಳಲ್ಲ ಅಂತ. ಆ್ಯಂಡ್ ಸರ್ ಇಲ್ಲಿ ಗ್ರೌಂಡ್ ಫ್ಲೋರ್ ಇಲ್ಲಿ ಬರೋದ ಒಂದು ಕಂಪ್ಲೀಟ್ ಒಂದು ಬ್ಯಾಂಡ್ ತೊಗೊಂಡಿದ್ದೀವಿ. ಬ್ಯಾಂಡ್ ಆಮೇಲೆ ಅದಕ್ಕೆ ಟೀಕ್ವುಡ್ ವಿಂಡೋನ ಹಾಕಿದ್ದೀವಿ, ಅದಕ್ಕೆ ಕಂಪ್ಲೀಟಾಗಿ ಪಾಲಿಶ್ ಮಾಡಿಕೊಟ್ಟಿದ್ದೀವಿ. ಸೊ ಎಲಿವೇಶನ್ಗೆ ಮ್ಯಾಚ್ ಆಗಲಿ, ಒಂದು ಗ್ರ್ಯಾಂಡ್ ಲುಕ್ ಬರಲಿ ಅಂತ ಹೇಳ್ಬಿಟ್ಟು. ಎಷ್ಟು ಹೈಟ್ ಇದೆ ಗ್ರೌಂಡ್ ಲೆವೆಲ್? ಫ್ಲೋರ್ ಇಂದ ನಾವು ಆಲ್ಮೋಸ್ಟ್ ಒಂದು 2 ಫೀಟ್ ಹೈಟಲ್ಲಿ ಇದ್ದೀವಿ ಸರ್. 2 ಅಡಿ 2 ಫೀಟ್ ಹೈಟಲ್ಲಿ ಇದ್ದೀವಿ. ಬನ್ನಿ ಸರ್ ಮುಂದೆ ಗೇಟ್ ಬಗ್ಗೆ ಹೇಳಿದ್ದು. ಸರ್ ಗೇಟ್ ಆಲ್ಮೋಸ್ಟ್ ಒಂದು 14 ಅಡಿ ಅಗಲ ಗೇಟ್ ಇದೆ. ಸೊ ಗೇಟಲ್ಲಿ ಅಷ್ಟೇ ಒಂದು ಸಿಂಪಲ್ ಡಿಸೈನು. ಇದರಲ್ಲಿ ಬೇರೆ ಡಿಫ್ರೆಂಟ್ ಡಿಸೈನ್ಸ್ ಏನು ಮಾಡಿಲ್ಲ. ನಮಗೆ 4x1 ಸೈಜ್ದು ಒಂದು ಟ್ಯೂಬ್ ಸೆಕ್ಷನ್ನ ತೊಗೊಂಡು ಕಂಪ್ಲೀಟಾಗಿ ಫ್ಲಾಟ್ ಡಿಸೈನ್ನ ಮಾಡ್ಕೊಂಡು ಹೋಗಿದ್ದೀವಿ. ಆ್ಯಂಡ್ ಒಂದು ಹ್ಯಾಂಡಲ್ ನೋಡ್ಬೋದು ಸರ್. ಹ್ಯಾಂಡಲ್ ಒಂದು ಡಿಫ್ರೆಂಟ್ ಹ್ಯಾಂಡಲ್ ಕೊಟ್ಟಿದ್ದೀವಿ. ಇಲ್ಲಿ ಒಂದು ಆರ್ಚ್ ಟೈಪ್ದು ಅಂತ ಕೊಟ್ಟಿದ್ದೀವಿ. ಆಮೇಲೆ ಇದೊಂದು ಚಂದ್ರ ಥರನೂ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಓಪನ್ ಆಯಿತು ಅಂತ ಹೇಳಿದ್ರೆ ನೋಡ್ಬೋದು ಒಂದು ಹಾಫ್ ಚಂದ್ರ ಥರನೂ ಇರುತ್ತೆ. ಸೊ ಇದೊಂದು ಗ್ರ್ಯಾಂಡ್ ಲುಕ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನಮಗೆ ಬೇಕಾದಾಗ ಫುಲ್ ಓಪನ್ ಮಾಡ್ಕೋಬೋದು ಗೇಟ್ನ. ಆ್ಯಂಡ್ ಆಮೇಲೆ ಎಂಟ್ರಿನೂ ಕೂಡ ದೊಡ್ಡದಾಗಿರೋದ್ರಿಂದ ಓಪನ್ ಏರಿಯಾನೂ ಕೂಡ ದೊಡ್ಡದಿದ್ರೂ ಏನು ತೊಂದರೆ ಏನಿಲ್ಲ ಸರ್. ಪಾರ್ಕಿಂಗ್ ಏರಿಯಾ ಎಷ್ಟಿದೆ ಸರ್ ಇದು?
ಸರ್ ಪಾರ್ಕಿಂಗ್ ಏರಿಯಾ ನಮಗೆ ಲೆಂತ್ ಬಂದ್ಬಿಟ್ಟು 18 ಅಡಿ ಇದೆ ಸರ್. 18 ಅಡಿಗೆ ನಾವು ಆಲ್ಮೋಸ್ಟ್ 2 ಕಾರ್ ಇಡ್ಬೋದು ಸರ್. ಇದರಲ್ಲಿ 2 ಕಾರ್ ಇಡೋಷ್ಟು ಸ್ಪೇಸ್ ಇದೆ. ಆ್ಯಂಡ್ ಪಾರ್ಕಿಂಗಲ್ಲಿ ನಾವು ಫ್ಲೋರ್ಸ್ ಅಷ್ಟೇ ಡಬಲ್ ಕಲರ್ಸ್ನ ಯೂಸ್ ಮಾಡಿದ್ದೀವಿ. ಒಂದು ವೈಟ್ ಕಲರು ಮತ್ತು ಒಂದು ಗ್ರೇ ಶೇಡ್ಸ್ ಅಂತ ಹೇಳ್ಬಿಟ್ಟು ಈ ಒಂದೇ ಥರ ಟೈಲ್ಸ್ನ ಎಲ್ಲ ಕಡೆ ಫುಲ್ ಹಾಕಿಲ್ಲ. ಒಂದು ಡಬಲ್ ಟೈಲ್ಸ್ನ ತೊಗೊಂಡ್ಬಿಟ್ಟು ಒಂದು ವೈಟು ಮತ್ತು ಒಂದು ಕಾಂಬಿನೇಷನಲ್ಲಿ ಟೈಲ್ಸ್ ಹಾಕೊಂಡು ಹೋಗಿದ್ವಿ ಕಂಪ್ಲೀಟ್ ಇದಕ್ಕೆ. ಆಮೇಲೆ ಸಂಪ್ ಬಂದುಬಿಟ್ಟು ನಮಗೆ ಆಲ್ಮೋಸ್ಟ್ ಒಂದು 12,000 ಲೀಟ್ರದ್ದು ಸಂಪ್ ಇದೆ. ಅದಕ್ಕೊಂದು FRP ಕ್ಯಾಪ್ ಹಾಕಿದ್ವಿ ಮತ್ತು ವಾಟರ್ ಪ್ರೂಫ್ ಆಗ್ಬೋದು, ಲೀಕೇಜ್ ಟೆಸ್ಟ್ ಅದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದೀವಿ ಸರ್. ಕಟ್ಟಿ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ವಿ. ಆಮೇಲೆ ಪಾರ್ಕಿಂಗ್ ವಾಲ್ ಟೈಲ್ಸ್ನ ನೋಡ್ಬೋದು ಸರ್. ಇದನ್ನು ಅಷ್ಟೇ ಒಂದು ಸ್ವಲ್ಪ ನಮಗೆ ಮ್ಯಾಟ್ ಫಿನಿಶ್ಡ್ ಟೈಲ್ಸ್ ಇದು. ಮ್ಯಾಟ್ ಫಿನಿಶ್ಡಾಗಿ ಫುಲ್ ಲೈಟಿಂಗ್ ಅಂತ ತೊಗೊಂಡಿದ್ವಿ. ಇದರಲ್ಲಿ ಯಾವುದೇ ಥರದ ಬಾರ್ಡ್ರನ್ನೇ ಇಂಟಿಗ್ರೇಟ್ ಮಾಡಿಲ್ಲ. ಅಂದರೆ ನಮಗೆ ವೈಟ್ ಆಗ್ಬೋದು ಮತ್ತು ಗ್ರೀನ್ ಆಗ್ಬೋದು, ಬ್ಲ್ಯಾಕ್ ಆಗ್ಬೋದು, ಯಾವುದನ್ನು ಇಂಟಿಗ್ರೇಟ್ ಮಾಡಿಲ್ಲ. ಸೊ ಒಂದೇ ಒಂದು ಕಂಪ್ಲೀಟಾಗಿ ಎಂಟೈರ್ ಇದಕ್ಕೆ ಅಂತ ಹೇಳ್ಬಿಟ್ಟು ಸಿಂಗಲ್ ಕಲರಲ್ಲಿ ನಾವು ಮಾಡ್ಕೊಂಡು ಹೋಗಿದ್ದೀವಿ ಸರ್. 2x4 ಅಲ್ವಾ ಸರ್ ಇದು? 2x4 ಟೈಲ್ಸ್ ಸರ್. ನೋಡ್ಬೋದು ಸರ್, ಜಾಯಿಂಟಿಗೆ ಗೊತ್ತಾಗ್ತಾ ಇಲ್ಲ ಆ ಥರ ಇದೆ. ಆಮೇಲೆ ಅಲ್ಲೇ ಒಂದು ಪ್ಯಾನಲ್ ಬೋರ್ಡ್ಗೆ ಅಂತ ಹೇಳ್ಬಿಟ್ಟು ಒಂದು ಪ್ರಾವಿಷನ್ ಕೊಟ್ಟಿದ್ದೀವಿ. ಎಷ್ಟಾಯ್ತು ಸರ್? ಕಾಸ್ಟ್ ಎಷ್ಟು ಇದ್ರದ್ದು? ಟೈಲ್ಸ್ ಕಾಸ್ಟ್ ಬಂದ್ಬಿಟ್ಟು ನಮಗೆ ಸರ್ ಒಂದು 60 ರೂಪಾಯಿ ಆಗಿರುತ್ತೆ ಸರ್. 60 ರೂಪಾಯಿ ಆಗಿರುತ್ತೆ ಸರ್. ಫ್ಲೋರಿಂಗ್ ಎಲ್ಲ ಒಂದು 50 ರೂಪಾಯಿ ಬರುತ್ತೆ. ಸ್ವಲ್ಪ ಫ್ಲೋರಿಂಗ್ ಹೆವಿ ಇರೋದ್ರಿಂದ. ಸೊ ವಾಲ್ ಟೈಲ್ಸ್ ಎಲ್ಲ ನಮ್ಗೆ ಒಂದು 60 ರೂಪೀಸ್ ಗಂಟ ಬರುತ್ತೆ. ಆ್ಯಂಡ್ ಆಮೇಲೆ ಇಲ್ಲಿ ಬಂದಿದ್ರೆ ಮೈನ್ ಡೋರ್ ಪಕ್ಕದಲ್ಲೇ ಇಲ್ಲೊಂದು ಟೀಕ್ವುಡ್ ವಿಂಡೋನ ತೊಗೊಂಡಿದ್ದೀವಿ. ಅದಕ್ಕೆ ಮಧ್ಯದಲ್ಲಿ ವರ್ಟಿಕಲ್ ಸಪೋರ್ಟ್ ಏನಿಲ್ಲ, ಚಿಕ್ಕದಾಗಿ ಇರೋದ್ರಿಂದ 4x4 ವಿಂಡೋ ತೊಗೊಂಡಿದ್ದೀವಿ. ಫುಲ್ ಲೆಂತ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ. ಆಮೇಲೆ ಅದಕ್ಕೆ ಇನ್ನೂ ಸ್ವಲ್ಪ ಬಲ್ಜಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದೀವಿ, ಗ್ರಾನೈಟ್ ಬಾರ್ಡ್ರು ಮತ್ತು ಗ್ರಾನೈಟ್ ಬೀಡಿಂಗ್ನ ಕಂಟಿನ್ಯೂ ಮಾಡಿದ್ದೀವಿ ಸರ್. 40 mm ಮಾಡಿದ್ದೀವಿ. ಆ್ಯಂಡ್ ಆಮೇಲೆ ಅದಕ್ಕೆ ಅಗೇನ್ ಒಂದು ಅಡಿಷನಲ್ ಒಂದು ಬಾರ್ಡರ್ ಕೂಡ ತೊಗೊಂಡಿದ್ದೀವಿ. ಸೇಮ್ ಮೈನ್ ಡೋರ್ಗೆ ಏನು ಕೊಟ್ಟಿದ್ದೀವಲ್ಲ ಅದೇ ಡಿಸೈನ್ ಇಲ್ಲೂ ಕೂಡ ಕೊಟ್ಟಿದ್ದೀವಿ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ಇನ್ನೊಂಚೂರು ದೊಡ್ಡದಾಗಿ ಕಾಣುತ್ತೆ. ಅದಕ್ಕೊಂದು ಸಪ್ರೇಟ್ ಅಟೆನ್ಷನ್ ಕೊಟ್ಟಂಗಿರುತ್ತೆ ಸರ್. ಪ್ರೀಮಿಯಂ ಲುಕ್ ಬರುತ್ತೆ ಸರ್. ನೆಕ್ಸ್ಟ್ ಆಗಿ ಸರ್ ನಾವು ಸ್ವಿಚಸ್ ನೋಡೋದಾಗಿದೆ ಎಲ್ಲ ವೈಟ್ ಕಲರ್ ಹೋಗಿದ್ದೀವಿ. ಇಲ್ಲಿ ಇಶಾದೇನೆ ಸ್ವಿಚಸ್ಗೆ ಹೋಗಿದ್ದೀವಿ. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಬರೋದಾದ್ರೆ ಸರ್ ಮೈನ್ ಡೋರ್ ಬರ್ತೀವಿ. ಸೊ ಮೈನ್ ಡೋರು ಇಲ್ಲಿ ಏನಂತಂದ್ರೆ ವೆಸ್ಟ್ ಫೇಸಿಂಗೇನೆ ಇಟ್ಕೊಂಡಿದ್ದೀವಿ ಸರ್. ನಾವು ಕ್ಲೈಂಟಿಗೆ ವೆಸ್ಟ್ ಫೇಸಿಂಗ್ ಸೂಟ್ ಅಪ್ ಆಗುತ್ತೆ ಅಂತ ಹೇಳಿದ್ರಿಂದ ವೆಸ್ಟ್ ಫೇಸಿಂಗೇನೆ ಪ್ರಿಫರ್ ಮಾಡಿದ್ದೀವಿ. ಹೌದು ಸರ್, ಸಿಂಪಲ್ ಆಗಿದೆ. ಕಂಪ್ಲೀಟ್ ಪ್ಲೇನ್ ಡಿಸೈನ್ ಡೋರು. ವಾಸ್ಕಲ್ಲು ರೆಗ್ಯುಲರ್ ನಮಗೆ 6x4 ಸೈಜ್ ತೊಗೊಂಡಿದ್ದೀವಿ. 6x4 ತೊಗೊಂಡಿದ್ದೀವಿ ಸರ್. ಒಳಗಡೆ ಇದೆ. ಯಾಕಂತಂದ್ರೆ ಇಲ್ಲಿ ನಮಗೆ ಡಬಲ್ ಗ್ರಾನೈಟ್ ಹಾಕಿದ್ರೆ ಸ್ವಲ್ಪ ಓವರ್ಲ್ಯಾಪ್ ಆಗಿದೆ. ಕಾಸ್ಟ್ ಇದೆ ಸರ್. ಕಾಸ್ಟ್ ನಮಗೆ ಓವರ್ ಆಲ್ ಡೋರ್ದು ಬಂದ್ಬಿಟ್ಟು ಒಂದು 40-50,000 ಗಂಟ ಆಗುತ್ತೆ ಸರ್. ಫ್ರೇಮು, ಡೋರು ಮತ್ತು ಹ್ಯಾಂಡಲ್ಸು ಅದೆಲ್ಲ ಸೇರಿ. ಹೌದು, 50,000 ರೂಪಾಯಿ ಬರುತ್ತೆ ಸರ್. ಸೂಪರ್ ಸರ್. ಇಲ್ಲೊಂದು ಸ್ಟೆಪ್ ಹಾಕಿದ್ದೀರಾ? ಇಲ್ಲೊಂದು ಸ್ಟೆಪ್ ಕೊಟ್ಟಿದ್ದೀವಿ. ಅದಕ್ಕೊಂದು ಗ್ರಾನೈಟ್, ಒಂದು ಲಪೋದ್ರ ಗ್ರಾನೈಟ್ನ ಒಂದು ಹಾಕ್ಕೊಟ್ಟಿದ್ದೀವಿ ಸರ್. ಸರ್ ಇದರಲ್ಲಿ ನೋಡ್ಬೋದು ನಾವು 30-40ನಲ್ಲಿ ಕಾಂಪೌಂಡ್ನು ಕೂಡ ಒಂದು ಆಲ್ಮೋಸ್ಟ್ ಒಂದು 5 ಫೀಟ್ 5.5 ಫೀಟಿಗೆ ಕಾಂಪೌಂಡ್ ತೊಗೊಂಡಿದ್ದೀವಿ. ಸೊ ಕಾಂಪೌಂಡ್ನ ಸರ್ ಈ ಸ್ಪೇಸಲ್ಲಿ ನಾವು 1.5 ಅಡಿ 2 ಅಡಿ ಬಿಟ್ಟಿದ್ದೀವಿ ಅಂದ್ರೆ ನೋಡ್ಬೋದು ಸರ್. ಅಲ್ಲಿ ಗಂಟ ಫುಲ್ ಕಂಟಿನ್ಯೂ ತೊಗೊಂಡೋಗಿದ್ದೀವಿ. ಆ್ಯಂಡ್ ಬ್ಯಾಕ್ ಸೈಡು ಕೂಡ ಕಂಟಿನ್ಯೂ ಮಾಡಿದ್ದೀವಿ. ಆ ಕಡೆ ಸೈಡು ಕೂಡ ಕಂಟಿನ್ಯೂ ಇದೆ. ಸೆಟ್ ಬ್ಯಾಕ್ ಇದೆ ಸರ್. ಸೆಟ್ ಬ್ಯಾಕ್ ಕ್ಲಿಯರ್ ಆಗಿದೆ. ಆ್ಯಂಡ್ ಒಂದು ಏನು ಅಕ್ಕಪಕ್ಕದವ್ರಿಗೂ ಕೂಡ ಏನು ಡಿಸ್ಟರ್ಬೆನ್ಸ್ ಇಲ್ದಂಗೆ ಕ್ಲೀನಾಗಿ ಕಾಂಪೌಂಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಒಳಗಡೆ ಹೋಗ್ಬಿಡೋಣ ಸರ್. ಮೊದಲದಾಗಿ ಹಾಲ್ ಸೈಜ್ ಏನಿದೆ ಸರ್? ಸರ್ ಹಾಲ್ ಸೈಜ್ ನೋಡ್ಬೋದು ಸರ್. ಹಾಲ್ ಸೈಜ್ ಕಂಪ್ಲೀಟ್ ಆಗಿ ನಮಗೆ ಒಂದು 20 ಅಡಿ ಲೆಂತ್ ಇದೆ. ಹಾಗೆ ಅಗಲನೂ ಅಷ್ಟೇ ನಮಗೆ ಒಂದು 16 ಅಡಿ ಸಿಗ್ತಾ ಇದೆ. ಜಸ್ಟ್ ನಾನು ಇಲ್ಲಿ ಗಂಟೆ ಇಷ್ಟೇ ಮಾತಾಡ್ತಾ ಇರೋದು. ಸೊ ಒಂದು 16 ಅಡಿಗೆ ಒಂದು 20-22 ಅಡಿ ಅಗಲ ಸಿಗ್ತಾ ಇದೆ ಸರ್. ಒಂದು 30-40 ಆಗಿರೋದ್ರಿಂದ ಒಂದು ಯೂಸ್ ಒಂದು ಲಿವಿಂಗ್ ಏರಿಯಾ ಸಿಗ್ತಾ ಇದೆ ಸರ್. ಫ್ಲೋರಿಂಗ್ ಸರ್ ಇಲ್ಲಿ? ಫ್ಲೋರಿಂಗ್ ಅಷ್ಟೇ 2.5x5 ಇದೆ. ಇದು ದೊಡ್ಡ ಟೈಲ್ಸ್ ಕಂಪ್ಲೀಟ್ ದೊಡ್ಡ ಟೈಲ್ಸು. 4x6 ಮತ್ತು 2x4 ಎರಡರ ಮಧ್ಯದಲ್ಲಿ ಇದೊಂದು ಹೊಸ ಸೈಜ್ ಬಂದಿರೋದು. ಕಾಸ್ಟ್ ಎಷ್ಟಾಗುತ್ತೆ ಇದ್ರ ಕಾಸ್ಟ್ ಸರ್? ನಮ್ಗೆ ಆಲ್ಮೋಸ್ಟ್ ಹತ್ತಿರ ನಮ್ಗೊಂದು 80 ರೂಪೀಸ್ ಗಂಟ ಆಗುತ್ತೆ ಸರ್. 80 ರೂಪಾಯಿ ಆಗುತ್ತೆ. ಆಮೇಲೆ ಇದನ್ನೆಲ್ಲನೂ ಕೂಡ ಲಿವಿಂಗಲ್ಲೂ ಕೂಡ ನಾವು ಸ್ಪೇಸರ್ ಗ್ಯಾಪ್ ಕೊಟ್ಬಿಟ್ಟು ಸ್ಪೇಸರ್ ಜಾಯಿಂಟ್ನ ಫಿಲ್ ಮಾಡಿದ್ದೀವಿ ಸರ್. ಆ್ಯಂಡ್ ಎಲ್ಲ ಕಲರು ಕೂಡ ಐವರಿ ಕಲರಲ್ಲಿ ಹೋಗಿದ್ದೀವಿ. ಆ್ಯಂಡ್ ಇದೇನಂತಂದರೆ ನಮ್ಗೆ ಆಲ್ಮೋಸ್ಟ್ ಒಂದು ಮಾರ್ಬಲ್ ಲುಕ್ ಕೊಡಲಿ ಅಂತ ಹೇಳ್ಬಿಟ್ಟು ಈ ಪ್ಯಾಟರ್ನ್ಗೆ ಹೋಗಿದ್ದೀವಿ ಸರ್. ಓಕೆ ಸರ್ ಈ ಲಿವಿಂಗ್ ಏರಿಯಾದಲ್ಲಿ ನಾವು ಹೇಳೋದಾದ್ರೆ ಕಂಪ್ಲೀಟ್ಲಿ ನೋಡ್ಬೋದು. ಅಲ್ಲಿ ಬ್ಯಾಕ್ ಡೋರ್ಗೆ ಹಿಂದೆಗಡೆ ಹೋಗಕ್ಕೆ ಒಂದು ಎಂಟ್ರಿ ಕೊಟ್ಟಿದ್ದೀವಿ. ಆಮೇಲೆ ವಿಂಡೋಸ್ ನೋಡ್ಬೋದು ಸರ್. ಅಲ್ಲೊಂದು ವಿಂಡೋ ಇದೆ, ಇಲ್ಲೊಂದಿದೆ 4 ಕಡೆ ವಿಂಡೋಸ್ ಕೊಟ್ಟಿದ್ದೀವಿ ಸರ್. ವೆಂಟಿಲೇಷನ್ ತುಂಬ ಚೆನ್ನಾಗಿದೆ. ಒಂದು ಸ್ಪೇಷಿಯಸ್ ಆಗಿದೆ ಸರ್. ಹೌದು ಸರ್. ಇದು ಬೆಳಕು ಸಕ್ಕದ ಬರ್ತಾ ಇದೆ ನೋಡಿ ಎಲ್ಲ ಕಡೆಯಿಂದನೂ. ಸರ್. ಆ್ಯಂಡ್ ಆಮೇಲೆ ಅಗೇನ್ ನಮಗೆ ಪೇಂಟಿಂಗ್ ಹೋಗೋದಾದ್ರೆ ಒಂದು ವಾಸ್ತು ಕಲರ್ ಅಂತ ಹೇಳ್ಬಿಟ್ಟು ಆರೆಂಜ್ ಕಲರ್ ಒಂದು ಹೈಲೈಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಮಿಕ್ಕಿದೆಲ್ಲನೂ ಕೂಡ ನಮಗೆ ಐವರಿ ಕಲರಲ್ಲಿ ಅಂದರೆ ಸ್ವಲ್ಪ ಒಂದು ಆಫ್ ವೈಟ್ ಕಲರಲ್ಲಿ ಕಂಪ್ಲೀಟ್ ಎಂಟೈರ್ ಮನೇನ ಅದೊಂದೇ ಕಲರಲ್ಲಿ ಇಟ್ಕೊಂಡು ಹೋಗಿ. ಈ ಕಡೆ ನೋಡ್ಕೊಂಡ್ಬಂದ್ಬಿಟ್ಟು ಇಲ್ಲಿ ನೋಡೋದಾದ್ರೆ ಸರ್ ನಮಗೆ ಇದು ಬ್ಯಾಕ್ ಸೈಡ್ಗೆ ಯುಟಿಲಿಟಿಗೆ ಹೋಗೋ ಥರ ಸ್ಪೇಸು ಸರ್. ಇದು ನೋಡ್ಬೋದು ಸರ್. ಈ ಕಡೆ ಇಷ್ಟು ಸ್ಪೇಸ್ ಇದೆ. ಸೆಟ್ ಬ್ಯಾಕ್ ಆಯಿತು, ಯುಟಿಲಿಟಿನೂ ಇದೆ. ಅದ್ರ ಜೊತೆ ಕಾಂಪೌಂಡು ಕಟ್ಕೊಂಡ್ಬಿಟ್ಟಿದ್ದೀವಿ. ಇದು ಪಕ್ಕದವ್ರದ್ದು ಕಾಂಪೌಂಡು, ಇದೆ ನಮ್ಮದು ಕಾಂಪೌಂಡು. ಸೊ ಎರಡೂ ಕೂಡ ಮ್ಯಾನೇಜ್ ಜಾಯಿನ್ ಮಾಡಿಬಿಟ್ಟಿದ್ದಾರೆ ಸರ್. ಆಮೇಲೆ ಈ ಡೋರ್ ಒಂದು ತೋರಿಸ್ಬೋದು ಸರ್. ಡೋರ್ ಅಷ್ಟೇ. ಏನು ಡೋರ್ ಇದು? ಆಮೇಲೆ ವುಡ್ ಡೋರೇನೆ ಸರ್ ಇದು. ಯಾಕಂದರೆ ಸಾಲಿಡ್ ವುಡ್ ಡೋರೇನೆ. ಪ್ಲೇನ್ ಡೋರ್ ತೊಗೊಂಡಿದ್ವಿ.
ಮತ್ತು ವಾಸ್ಕಲ್ಲೆಲ್ಲ ನಮಗೆ ಆಲ್ಮೋಸ್ಟ್ ಒಂದು ಸಾಲಿಡ್ ವಾಸ್ಕಲ್ನ ತೊಗೊಂಡಿದ್ದೀವಿ ಸರ್. ಓಕೆ 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 ಆ್ಯಂಡ್ ಈ ಕಡೆ ಕಿಚನ್ಗೆ ಹೋಗ್ಬಿಡೋಣ ಇವಾಗ. ಸರ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ನಮಗೆ ಅಗೇನ್ ಇಲ್ಲಿ ಒಂದು ಪೂಜೆ ರೂಮ್ ಥರ ಒಂದು ಮಾಡಿದ್ದೀವಿ ಸರ್ 3x3ಗೆ. ಸೊ ಅದವರು ಪ್ರೇಯರ್ ರೂಮಾಗಿ ಇದು ಮಾಡ್ಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ 3x3 ಇದೆ. ಸೊ ಇದು ನೋಡ್ಬೋದು ಸರ್, ಡೋರ್ ಬಂದ್ಬಿಟ್ಟು ನಮಗೆ ಟೀಕುಡ್ ಡೋರನ್ನೇ ಹಾಕಿದ್ದೀವಿ. ಅದರಲ್ಲಿ ಬೆಲ್ ಎಲ್ಲ ಏನೂ ಇಲ್ಲ. ಏನಂತಂದ್ರೆ ಪ್ಲೇನ್ ಗ್ಲಾಸ್ ಡಿಸೈನ್ಸ್ ಇದೆ ಮತ್ತು ಕಂಪ್ಲೀಟ್ಲಿ ಡೋರ್ಸ್ ಇದೆ. ಓಕೆ ಆ್ಯಂಡ್ ಒಳಗಡೆ ಆಲ್ಮೋಸ್ಟ್ ಸ್ಪೇಸು ಸಫಿಷಿಯೆಂಟ್ ಆಗಿದೆ ಸರ್. 3x3 ಇದೆ. ಬಟ್ 3x3 ಒಳಗಡೆ ಕೂತ್ಕೊಂಡು ಪೂಜೆ ಮಾಡೋ ಥರ ಏನಿಲ್ಲ. ಆ್ಯಂಡ್ ಆಮೇಲೆ ಈ ಕ್ಲೈಂಟಿಗೆ ಅವ್ರಿಗೆ ಸ್ಟೆಪ್ ಬೇಡ ಅಂತ ಹೇಳಿದ್ರಿಂದ ಒಂದು ಪ್ಲೇನ್ ಆಗೇನೆ ಇದು ಮಾಡಿದ್ದೀವಿ ಸರ್. ಓಕೆ 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 ಇಷ್ಟನ್ನು ತೋರಿಸಿದ್ವಿ. ಆ್ಯಂಡ್ ಒಳಗಡೆ ವೈಟ್ ಕಲರ್ ಟೈಲ್ಸ್ ಹಾಕಿದ್ವಿ. ಫ್ಲೋರಿಂಗ್ ಒಳಗಡೆ ಇದೆ, ಲಿವಿಂಗ್ ಅಲ್ಲಿ ಏನಿದೆಯಲ್ಲ ಅದೇ ಕಂಟಿನ್ಯೂಟಿ ಅಲ್ಲೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀವಿ. ಕಿಚನ್ ಸೈಜ್ ಹೇಳಿ ನನಗೆ ಸರ್. ಕಿಚನ್ ಸೈಜು ನಮಗೆ ಯೂಸ್ ಆಗಿದೆ ಸರ್. ನಮಗೆ ಒಂದು 12x14 12x16 ಅಷ್ಟು ಸಿಗುತ್ತೆ ಸರ್, ಕಂಫರ್ಟಬಲ್ ಆಗಿ ಹೇಳೋದಾದ್ರೆ. ನೋಡ್ಬೋದು ನಮಗೆ ಎಲ್ ಶೇಪ್ ಕೌಂಟರ್ ಕೊಟ್ಟಿದ್ದೀವಿ. ಕಂಪ್ಲೀಟ್ 4 ಫೀಟ್ವರೆಗೂ ಟೈಲ್ಸ್ ಕೊಟ್ಟಿದ್ದೀವಿ. ಆಮೇಲೆ ಒಂದು ವಿಂಡೋ ಮತ್ತು ಒಂದು ಯುಟಿಲಿಟಿ ಡೋರ್ನ ಕೊಟ್ಟಿದ್ದೀವಿ. ಇಲ್ಲಿ ನಿಮ್ದು ಏನೇನು ಬಂತು? ಅದೇ ಸರ್, ಇದೆಲ್ಲ ನಮ್ದೇನೆ ಹೇಳ್ತಾ ಇರೋದು ಸರ್. ಆಮೇಲೆ ಇದೆಲ್ಲ ಒಂದು ಸಜ್ಜ ಕೊಟ್ಟಿದ್ದೀವಿ ಕಂಪ್ಲೀಟ್ ಆಗಿ. ಸೊ ಇದಿಷ್ಟು ನಮ್ಮ ಸ್ಕೋಪಲ್ಲಿ ಬಂತು. ಆಮೇಲೆ ಇಂಟೀರಿಯರ್ ಎಲ್ಲ ಇಲ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ ಹೋಗಿದ್ದೀವಿ ಸರ್. ಇದೆಲ್ಲ ಅಲ್ಯೂಮಿನಿಯಮು. ಇದು ಮತ್ತೆ ಮೇಲ್ಗಡೆದೆಲ್ಲ ಇದೆಲ್ಲ ಕ್ಲೈಂಟೇನೆ ಮಾಡಿಸ್ಕೊಂಡಿರೋದು. ಕೌಂಟರ್ ಟಾಪ್ ಏನು ಹಾಕೊಟ್ರಿ ನೀವು? ಕೌಂಟರ್ ಟಾಪ್ ಎಲ್ಲ ನಮಗೆ ಆಲ್ಮೋಸ್ಟ್ ಜೆಟ್ ಬ್ಲ್ಯಾಕ್ ಯೂಸ್ ಮಾಡಿದ್ದೀವಿ ಸರ್. ಬ್ಲ್ಯಾಕ್ ಕಲರ್ದು ಕೌಂಟರ್ ಟಾಪ್ ಕೊಟ್ಕೊಂಡಿದ್ದೀವಿ. ಮತ್ತು ಅದಕ್ಕೊಂದು ಸ್ಕರ್ಟಿಂಗ್ ಕೊಟ್ಟಿದ್ದೀವಿ. ಕಟಿಂಗ್ ಹಾಕಿದ್ದೀವಿ. ಆಮೇಲೆ ಅದಕ್ಕೆ ನೀರು ಬೀಳದಂಗೆ ಒಂದು ಚಿಕ್ಕದಾಗಿ ಒಂದು ಗ್ರಾನೈಟ್ ಬೀಡಿಂಗು ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ಒಂದು ಸಿಂಕ್ ಕೂಡ ಬಂದಿದೆ, ಸೌಂಡ್ ಪ್ರೂಫ್. ಅಂಡ್ ಅದಾದ್ಮೇಲೆ ನಾವೊಂದು ಟ್ಯಾಪ್ ಕೂಡ ಬಂದಿದೆ ಸರ್. ಇದಿಷ್ಟೇ ಇಲ್ಲಿ ಕವರ್ ಅಪ್ ಆಗಿದೆ. ಆ್ಯಂಡ್ ವಿಂಡೋಗೆಲ್ಲನೂ ಕೂಡ ವೈಟ್ ಕಲರ್ನ ಪೇಂಟ್ ಮಾಡಿದ್ದೀವಿ ಎಕ್ಸಾಗನ್ ರಾಡ್ಗೆ. ಮತ್ತು ಬ್ರೌನ್ ಕಲರ್ ಡೋರ್ ಕೊಟ್ಟಿದ್ದೀವಿ ಸರ್. ಸರ್ ಇಲ್ಲಿ ಬರೋದಾದ್ರೆ ಯುಟಿಲಿಟಿ ಇದೆ. ಯುಟಿಲಿಟಿ ನೋಡ್ಬೋದು, ಲೆಂತ್ ಯುಟಿಲಿಟಿ ಇದೆ. ಅಲ್ಲಿ ಹಿಂದೆಗಡೆನೂ ಕಾಣಿಸ್ತಾ ಇತ್ತು. ಫುಲ್ ಲೆಂತ್ ಕೊಟ್ಟಿದ್ದೀವಿ. ಫ್ಲೋರ್ ಟೈಲ್ ಮಾತ್ರ ಹಾಕಿದ್ದೀವಿ, ವಾಲ್ ಟೈಲ್ಸ್ ಎಲ್ಲೂ ಹಾಕಿಲ್ಲ. ಆ್ಯಂಡ್ ಆಮೇಲೆ ಇಲ್ಲಿ ನಮ್ಮ ಸ್ಪೇಸ್ ಇರೋ ಗಂಟ ಕಾಂಪೌಂಡ್ ಕಟ್ಕೊಂಡಿದ್ದೀವಿ ಸರ್. ಕಂಪ್ಲೀಟ್ಲಿ ಕಾಂಪೌಂಡ್ ಇದೆ. ಇಲ್ಲೂ ಕೂಡ ಕಾಂಪೌಂಡ್ ಕಟ್ಕೊಂಡು ಹೋಗಿದ್ದೀವಿ. ಸೊ ಸ್ಪೇಸ್ ಒಂದು 2 ಫೀಟ್ ಇರೋದ್ರಿಂದ ನಮ್ಗೆ ಕಾಂಪೌಂಡ್ ಕಟ್ಟೋಕ್ಕೆ ಸಫಿಷಿಯೆಂಟ್ ಜಾಗ ಆಯಿತು. ಆಮೇಲೆ ಔಟ್ರ್ ಬಾಡಿ ಕಲರು ನೋಡ್ಬೋದು ಸರ್, ಎಲ್ಲ ಒಂದೇ ಕಲರ್. ಒಂದು ಸ್ವಲ್ಪ ಒಂಚೂರು ಡಾರ್ಕರ್ ಗ್ರೇಡ್ಗೆ ಹೋಗಿದ್ದೀವಿ, ಯಾಕಂದರೆ ಎಲ್ಲ ಲೈಟ್ ಕಲರ್ ಜಾಸ್ತಿ ಇತ್ತು ಅಂದ್ಬಿಟ್ಟು. ಸ್ವಲ್ಪ ಲೈಟ್ ಗ್ರೇನಲ್ಲಿ ಒಂದು ಡಾರ್ಕ್ ಕಲರ್ಗೆ ಹೋಗಿದ್ದೀವಿ ಸರ್. ಆಮೇಲೆ ಯುಟಿಲಿಟಿ ಡೋರು ತೋರಿಸ್ಬೋದು ಸರ್. ಯುಟಿಲಿಟಿ ಡೋರು ಅಷ್ಟೇ ನಮಗೆ ಇದನ್ನು ಕೂಡ ವುಡ್ ಡೋರೇನೆ, ಪ್ರೆಸ್ಡ್ ವುಡ್ದು. ಆಮೇಲೆ ವಾಸ್ಕಲ್ ಕೂಡ ಸಾಲಿವುಡ್ದು ಸರ್. ಒಂದೇ ಬರೋಣ ಸರ್. ಎಸ್ ಸರ್. ಇದು ಕಿಚನ್ ಏರಿಯಾ ಅಲ್ವಾ? ಇದೆಲ್ಲ ಕಂಪ್ಲೀಟ್ಲಿ ಕಿಚನ್ ಏರಿಯಾ ಸರ್. ಓಕೆ, ಇಲ್ಲಿಂದ ನೆಕ್ಸ್ಟ್ ಅಲ್ಲಿ ಹೋಗ್ತಾ ಸರ್. ಇಲ್ಲಿಂದ ಬಂದ್ವಿ ಅಂತಂದ್ರೆ ನಮ್ಗೆ ಇವಾಗ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ಕಾಮನ್ ಟಾಯ್ಲೆಟ್ ಇದೆ. ಓಕೆ. ಸೊ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್, ಮೇಲೆಗಡೆ ಡುಪ್ಲೆಕ್ಸ್ ಹೋಗೋಕೆ ಅಂತಂದು ಏರಿಯಾ. ಮತ್ತು ಇದೆಲ್ಲ ಸ್ಟೋರೇಜ್ ಯೂನಿಟ್ಗೆ ಅಂತ ಕೊಟ್ಟಿದ್ದೀವಿ. ಮತ್ತು ಇದ್ರ ಕೆಳಗಡೆ UPS ಪಾಯಿಂಟ್ಸ್ ಅದು ಇದನ್ನೆಲ್ಲ ಇದ್ರೊಳಗಡೆ ಬರತ್ತಾರ ಅಂತಂತೇಳ್ಬಿಟ್ಟು ಡಿಸೈನ್ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಇಲ್ಲೆಲ್ಲ ನೋಡ್ಬೋದು ಸರ್, ನಾವು ಫೋಲ್ಡೆಡ್ ಸ್ಟೆಪ್ಸ್ ಅದು ಇದನ್ನೆಲ್ಲ ಏನು ಮಾಡಿಲ್ಲ, ಏನಾಗಿಲ್ಲ ಸರ್. ಅದರಲ್ಲೇ ಒಂದು ಯೂಸ್ ಮಾಡ್ಕೊಳ್ಳೋ ಥರ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಬರೋದು ಸರ್, ನಮಗೆ ವಾಶ್ರೂಮ್ ತೋರಿಸ್ಬೋದು ಸರ್. ಇದನ್ನು ಕೂಡ ನಮಗೆ WPC ಡೋರು. ಇಲ್ಲಿ ನಾವು ಹಳೆ ವಿಡಿಯೋದಲ್ಲಿ ನೋಡಿದ್ವಿ, ಎಲ್ಲ ಡಿಸೈನ್ಸ್ ಇತ್ತು. ಇಲ್ಲಿ ಪ್ಲೇನು ಒಂದು ನಮಗೆ ರೆಡ್ಡಿಶ್ ವುಡ್ ಕಲರ್ದು ಅಂತ ಹೇಳ್ಬೋದು ಸರ್. ಆ ಥರ ಇದೆ. ವಾಸ್ಕಲ್ಲು ಮತ್ತು ಫ್ರೇಮ್ ಎರಡಕ್ಕೂ ಮ್ಯಾಚ್ ಆಗೋ ಥರ ಇದೆ. ಆಮೇಲೆ ಸಿಲಿಂಡ್ರಿಕಲ್ ಲಾಕ್ ಕೊಟ್ಟಿದ್ದೀವಿ. ಇಲ್ಲಿ ರೆಗ್ಯುಲರ್ ಓಪನಬಲ್ ಕೊಡ್ತಾ ಇದ್ವಿ. ಸೈಜ್ ಸರ್ ಇಲ್ಲಿಂದ. ಆ್ಯಂಡ್ ರೂಮ್ ಸೈಜ್ ನೋಡೋದಾದ್ರೆ ಸರ್, ಒಂದು ಟಾಯ್ಲೆಟ್ ಸೈಜು ನಮಗೆ ಆಲ್ಮೋಸ್ಟ್ ನಮಗೆ ಒಂದು 4.5 ಫೀಟ್ ಸಿಗುತ್ತೆ ಸರ್. 4.5ಗೆ 7 ಫೀಟ್ ಸಿಗುತ್ತೆ ಸರ್. 4.5ಗೆ 7 ಸಿಗುತ್ತೆ. ಸೊ ಇಲ್ಲಿ ಹೈಲೈಟ್ ಕಲರ್ ಯಾವುದು ನಮಗೆ ಬ್ರೌನ್ ಕಲರ್ ಹೋದ್ವಿ ಸರ್. ಓಕೆ. ಬ್ರೌನ್ ಕಲರ್ ಇದನ್ನು ನೋಡಬಹುದು, ಸೀಮ್ಲೆಸ್ ಡಿಸೈನ್ ಅಂತಾನೆ ಹೇಳ್ಬೋದು. ಎಲ್ಲೂ ಜಾಯಿಂಟ್ಸ್ ಇದೆಲ್ಲ ಏನು ಕಾಣಿಸ್ತಾ ಇಲ್ಲ. ಅಂಡ್ ಅದೇ ತರ ಇವಾಗ ಫ್ಲೋರ್ಗೆ ಹೋದ್ವಿ ಅಂತ ಹೇಳಿದ್ರೆ ಇದಕ್ಕೆ ಮ್ಯಾಚ್ ಆಗೋ ಥರದ ಫ್ಲೋರ್ ತೊಗೊಂಡಿದ್ದೀವಿ ಸರ್. ಬ್ರೌನ್ ನಮಗೆ ಆಂಟಿ ಸ್ಕಿಡ್ ಟೈಲ್ಸ್ನ ತೊಗೊಂಡಿದ್ದೀವಿ. 1.5 by 1.5 ಇದೆ. ಅದಕ್ಕೂ ಕೂಡ ಅಪಾಕ್ಸಿ ಗ್ರೌಟಿಂಗ್ ಎಲ್ಲ ಮಾಡಿಬಿಟ್ಟು ಒಂದು ಲೀಕೇಜ್ ಏನು ಬರದೇ ಇರೋ ಥರ ವ್ಯವಸ್ಥೆ ಮಾಡಿದ್ದೀವಿ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ ಸರ್. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಹೋಗಿದ್ದೀವಿ ಸರ್. ಜಾಗ್ವಾರು ಮತ್ತು ಸರ ಎರಡನ್ನು ಮಿಕ್ಸ್ ಮಾಡಿ ಹೋಗಿದ್ದೀವಿ. ಓಕೆ. ಏನಕ್ಕಂದ್ರೆ ಒಂದೊಂದು ಐಟಮ್ ಜಾಗ್ವಾರಲ್ಲಿ ಸೆಟ್ ಆಗುತ್ತೆ, ಒಂದು ಐಟಮ್ ಸರದಲ್ಲಿ ಚೆಕ್ ಮಾಡಿ ಸೆಟ್ ಆಗುತ್ತೆ ಅಂತ. ಆ್ಯಂಡ್ ಎಲ್ಲ ಥರದ ಪ್ರಾವಿಷನ್ ಕೊಟ್ಟಿದ್ದೀವಿ ಸರ್. ಆಮೇಲೆ ಟೈಲ್ಸ್ ತೊಗೊಂಡಿದ್ದೀವಿ ಸರ್. ಈ ಕಡೆ ಬಂದ್ಬಿಡೆ ರೂಮ್ ಬಗ್ಗೆ ಹೇಳ್ಬಿಡೋಣ ಸರ್. ರೂಮ್ಗೆ ಹೋಗೋದಾದ್ರೆ ನೋಡಿ ಸರ್, ಫಸ್ಟ್ ರೂಮ್ ಡೋರ್ ತೋರಿಸೋದಾದ್ರೆ ಹಾಗೆ ಇಲ್ಲೂ ಕೂಡ ನಮಗೆ ಒಂದು ಕಾಫಿ ಬ್ರೌನ್ ಥರದೇ ಡೋರ್ ಡಿಸೈನ್ ತೊಗೊಂಡಿದ್ದೀವಿ. ಲ್ಯಾಮಿನೇಟೆಡ್ ಡೋರು, ವಿನಿ ಡೋರ್ ಥರ ಫಿನಿಶಿಂಗ್ ಕಲರ್ ಬರಲಿ ಅಂತಂದು ಕೊಟ್ಟಿದ್ದೀವಿ. ಇದರಲ್ಲಿ ಏನಂದ್ರೆ ಬೀಡಿಂಗ್ ಬದಲಾಗಿ ಗ್ರೂ ಡಿಸೈನ್ಸ್ ಇದೆ ಸರ್. ಓಕೆ. ಅಷ್ಟೇ. ಆಮೇಲೆ ಹ್ಯಾಂಡಲ್ಸ್ ಅಷ್ಟೇ ನಮಗೆ ಆ್ಯಂಟಿಕ್ ಬದಲಾಗಿ ಸ್ವಲ್ಪ ಕ್ರೋಮ್ ಫಿನಿಶ್ಗೆ ಹೋಗಿದ್ದೀವಿ ಸರ್. ಸೈಜ್ ಸರ್ ರೂಮ್ ಸೈಜು ದೊಡ್ಡದಾಗಿದೆ ಸರ್. ರೂಮ್ ಸೈಜು ನಮಗೆ ಆಲ್ಮೋಸ್ಟ್ ಒಂದು 14 ಫೀಟ್ ಅಗಲ ಸಿಗುತ್ತೆ. ಒಂದು 12 ಫೀಟ್ ಲೆಂತ್ ಸಿಗುತ್ತೆ ಸರ್. ಅಷ್ಟು ಸ್ಪೇಸ್ ಇದೆ. ಸೊ ರೂಮಲ್ಲಿ ಫ್ಲೋರಿಂಗ್ ನೋಡೋದಾದ್ರೆ ನಾವು ಹಾಲಲ್ಲಿ ಸ್ವಲ್ಪ ದೊಡ್ಡ ಟೈಲ್ನ ಯೂಸ್ ಮಾಡಿದ್ವಿ. ಇಲ್ಲಿ ನಾವು 2x4 ಟೈಲ್ಸ್ನ ಯೂಸ್ ಮಾಡಿದ್ವಿ ಸರ್.
ಸೊ ಅದೇ ಥರದ ಮ್ಯಾಚ್ ಆಗೋ ಥರದ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ನೋಡೋಕೆ ಸೇಮ್ ಇದೆ ಅಲ್ವಾ? ನೋಡೋಕೆ ಸೇಮ್ ಇದೆ ಸರ್. ಆ್ಯಂಡ್ ಆಮೇಲೆ ಕಲರ್ ನೋಡಿದ್ರೆ ಎಲ್ಲ ಸಿಂಗಲ್ ಕಲರ್ಗೆ ಹೋಗಿದ್ದೀವಿ ಕಂಪ್ಲೀಟಾಗಿ. ಆಮೇಲೆ ಈ ರೂಮಲ್ಲಿ ನಾವು 2 ವಿಂಡೋ ಕೊಟ್ಟಿದ್ದೀವಿ ಸರ್. ಒಂದು ಸೈಡ್ಗೆ ಬರುತ್ತೆ, ಒಂದು ಎಲಿವೇಶನ್ ಬರುತ್ತೆ. ಎಲಿವೇಶನ್ ಬರೋದಕ್ಕೆ ಒಂದು ಬೇ ವಿಂಡೋ ಥರ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದಕ್ಕೆ ಕಂಪ್ಲೀಟಾಗಿ ವುಡ್ ಟೀಕ್ ವಿಂಡೋ ಇರೋದ್ರಿಂದ ಅದಕ್ಕೆ ಎಕ್ಸಾಗನ್ ರಾಡ್ಸ್ಗೆಲ್ಲ ವೈಟ್ ಕಲರ್ನ ಪೇಂಟ್ ಮಾಡ್ಕೊಟ್ಟಿದ್ದೀವಿ. ಆ್ಯಂಡ್ ಸೀಲಿಂಗ್ ಎಲ್ಲ ವೈಟಲ್ಲಿ ಐತೆ. ಒಂದು ಬೇಸಿಕ್ ಒಂದು ಚಿಕ್ಕದೊಂದು ಫಾಲ್ ಸೀಲಿಂಗ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಕಂಪ್ಲೀಟಾಗಿ ಈ ರೂಮಲ್ಲಿ ಸ್ಕರ್ಟಿಂಗು ಮತ್ತು ಎಲ್ಲನೂ ಕೂಡ ಒಂದೇ ಸೇಮ್ ಪ್ಯಾಟರ್ನ್ ಹೋಗಿದ್ದೀವಿ ಸರ್. ಸೂಪರ್ ಸರ್. ಆಮೇಲೆ ಈ ಸ್ಟೇರ್ ಕೇಸ್ ಬಗ್ಗೆ ಹೇಳಿ. ಹಾಗೆ ಸರ್ ಸ್ಟೇರ್ ಕೇಸ್ ಬಗ್ಗೆ ಹೇಳೋದಾದ್ರೆ ಸರ್, ಸ್ಟೇರ್ ಕೇಸ್ ನಮಗೆ ಲಪತ್ರ ಯೂಸ್ ಮಾಡ್ಕೊಂಡಿದ್ದೀವಿ ರೈಸರ್ ಆಗಿ ಮತ್ತು ಥ್ರೆಡ್ ಆಗಿ. ಮತ್ತು ಆಮೇಲೆ ರೈಸರಲ್ಲಿ ನಮಗೆ ರೆಗ್ಯುಲರ್ ಟೈಲ್ಸ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ರೈಸರ್ ಲಿವಿಂಗಲ್ಲಿ ಏನಿದೆಯಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀವಿ. ಆ್ಯಂಡ್ ಇದರಲ್ಲಿ ಯಾವುದೋ ಲಪತ್ರ ಇವಾಗ ಸ್ಯಾಂಡ್ವಿಚ್ ಮಾಡೋದಾಗಲಿ 40 mm ಮಾಡೋದಾಗಲಿ ಅದನ್ನೆಲ್ಲ ಏನು ಮಾಡ್ಕೊಂಡಿಲ್ಲ. ಸೊ ರೆಗ್ಯುಲರ್ 20 mm ಅಲ್ಲಿ ಒಂದು ಹಾಫ್ ನೋಸಿಂಗ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊಂಡು ಹೋಗಿದ್ದೀವಿ. ಇದಿಷ್ಟು ನಮಗೆ ಇದು ಸ್ಟೆಪ್ಸ್ ಹೇಳ್ಬೋದು. ಮತ್ತು ರೈಲಿಂಗ್ಸ್ ಹೇಳೋದಾದರೆ ಸರ್, ರೆಗ್ಯುಲರಾಗಿ ಫುಲ್ ಟಾಪ್ ಗಂಟ ನಾವು ಗ್ಲಾಸ್ ತೊಗೊತಾ ಇದ್ವಿ. ಇಲ್ಲೇನಂತಂದರೆ ಸಪ್ರೇಟಾಗಿ ಹ್ಯಾಂಡ್ಲ್ ಸಪ್ರೇಟಾಗಿದೆ ಮತ್ತು ಸಪ್ರೇಟು ವರ್ಟಿಕಲ್ಸ್ ಸಪ್ರೇಟಾಗಿದೆ 1 2 3 ಅಂತ ಹೇಳ್ಬಿಟ್ಟು. ಅದ್ರ ಮಧ್ಯದಲ್ಲಿ ನಮಗೆ ಗ್ಲಾಸ್ ಯಾವಾಗ ಬಾಟಮಿಂದ ಫಿಕ್ಸ್ ಮಾಡ್ತಾ ಇದ್ವಿ. ಇಲ್ಲಿ ನಮ್ಮ ಹಿಡಿದು ಸೈಡಿಂದ ಗ್ಲಾಸ್ ಫಿಕ್ಸ್ ಮಾಡಿದ್ವಿ. ಈ ಏರಿಯಾ ಕ್ಲಿಯರೆನ್ಸ್ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಸೈಡ್ಗೆ ನಾವು ಆ್ಯಂಕರ್ ಬೋಲ್ಟ್ ಥರ ಹಾಕ್ಬಿಟ್ಟು ಸೈಡ್ಗೆ ನಮಗೆ ಬೋಲ್ಟ್ ಹಾಕ್ಕೊಂಡು ಅಲ್ಲಿ ಫಿಕ್ಸ್ ಮಾಡಿದ್ದೀವಿ ಸೈಡಿಂದ. ಓಕೆ 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 ಸೂಪರ್. ಬನ್ನಿ ಮೇಲೆ ಎಸ್ ಸರ್, ಮೇಲೆ ಹೋಗೋಣ ಸರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ರಸೂಲ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ತೆ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸರ್ ಮೊದಲನೇ ಕ್ವಶನ್ನು, ಯಾಕೆ RCCನ ಚೂಸ್ ಮಾಡಿದ್ರಿ? ಅಂಥದ್ದು ಏನು ಅನಿಸ್ತದೆ? ಯೂಟ್ಯೂಬಲ್ಲಿ ಹಾಕಿದ್ದನ್ನು ನೋಡಿದ್ವಿ. ನೋಡ್ಬಿಟ್ಟು RCC ಆಫೀಸ್ ಹತ್ರ ಹೋಗಿ ನಾವು MD ಅವರು ಹನುಮಂತ ಇದ್ದಾರೆ, ಅವ್ರು ಮೀಟ್ ಮಾಡಿದಾಗ ಅವರು ನಮಗೆ ಲೋ ಬಡ್ಜೆಟಲ್ಲಿ ನನಗೆ ಮನೆಯೇ ಮಾಡ್ಕೊಡೋಕ್ಕಾಗುತ್ತಾ ಸರ್ ಅಂತ ನಾವು ಕೇಳಿದಾಗ ಅವರು ನನಗೆ ಸ್ಪಂದಿಸಿದರು. ನಾನು ನನ್ನ ಮಗ ಹೋಗಿ ಕೇಳಿದ್ವಿ. ನಮಗೆ ಸ್ವಲ್ಪ ಕಡಿಮೆ ರೇಟಲ್ಲೇ ನಮಗೆ ನಮ್ಮ ಮಧ್ಯಮ ವರ್ಗದ ಜನ ಅಂತ ನಾವು ಇದು ಮಾಡ್ಕೊಂಡು ಅವರು ಲೋ ಬಡ್ಜೆಟಲ್ಲಿ ಒಂದು ಒಳ್ಳೆ ಮನೆ ಮಾಡಿ ಬೆಸ್ಟ್ ಪ್ರೈಸಲ್ಲಿ ಬೇಕಾಗಿತ್ತು ನಿಮಗೆ. ನಮಗೆ ಲೋ ಬಡ್ಜೆಟಲ್ಲೇ ಬೇಕಾಗಿತ್ತು. ಬಜೆಟ್ ಲೋ ಆದರೂ ಕೂಡ ಕ್ವಾಲಿಟಿ ಚೆನ್ನಾಗಿರಬೇಕು. ಸೊ ನೀವು ಅವ್ರು ಮಾಡಿರೋಂಥ ಕನ್ಸ್ಟ್ರಕ್ಷನಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಎಲ್ಲ ಯೂಸ್ ಮಾಡ್ತಾರೆ ಸರ್ ಅವರು. ಅವ್ರು ಏನು ಹೇಳಿದ್ರು ಅಂದರೆ, ನಮಗೆ ಅಗ್ರಿಮೆಂಟ್ ಮಾಡ್ಕೋಬೇಕಾದ್ರೆ ನೀವು ಯಾವ ರೀತಿ ಮೆಟೀರಿಯಲನ್ನು ನೀವು ಚೂಸ್ ಮಾಡ್ತೀರೋ, ಯಾವ ರೀತಿ ನೀವು ಮಾಡಿಸ್ಕೊಳ್ತೀರಾ, ನಿಮ್ಮ ಜವಾಬ್ದಾರಿ, ನಿಮ್ಮ ಮನೆ, ನಾವು ಅದಕ್ಕೆ ಸ್ಪಂದಿಸ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಮಾಡಿದ್ರು. ಮತ್ತೆ ರೀತಿ ಮಾಡಿದ್ದಾರೆ. ಅದ್ರ ಕೆಲಸಗಾರಲ್ಲ ಹೆಂಗಿದ್ದಾರೆ ಸರ್? ಕೆಲಸಗಾರರು, ಸೈಟ್ ಇನ್ಚಾರ್ಜ್, ಇಂಜಿನಿಯರ್ಗಳು ಎಲ್ಲ ತುಂಬಾ ಒಳ್ಳೆ ಹುಡುಗರು. ಬಟ್ ಕೆಲಸ ಮಾಡೋ ಜನ ಒಂದು ಸ್ವಲ್ಪ ಲೇಟ್ ಮಾಡಿದ್ರು. ಅದು ಬಿಟ್ರೆ ಯಾವ ಡಿಫಿಷಿಯನ್ಸಿ ಏನಿಲ್ಲ, ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ ಸರ್. ಹೇಳ್ದಂಗೆಲ್ಲ ಮಾಡ್ತಾರೆ ಸರ್. ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ಎಸ್ಪೆಷಲಿ ಇವಾಗ ಶರತ್ ಮತ್ತೆ ಪುನೀತ್ ಅವರು ಇನ್ಚಾರ್ಜ್ ತಾಳ್ಮೇಲೆ ನಮ್ದು ಸ್ವಲ್ಪ ಲೇಟ್ ಆಗಿತ್ತು. ನಮ್ಮ ಕಡೆಯಿಂದ ಲೇಟ್ ಆಯಿತು. ಯಾವುದೋ ಟೈಮು ವಾಸ್ಕರಿಡಕ್ಕೆ ಟೈಮು ಈ ಥರ ಎಲ್ಲ ಟೈಮ್ ಬಂದಿಲ್ಲ ಅಂತ ನಮ್ಮ ಕಡೆ ಲೇಟ್ ಆಗಿದೆ. ಅವ್ರ ಕಡೆ ಒಂದು ಸ್ವಲ್ಪ ಲೇಟ್ ಆಯಿತು. ಅದು ಸ್ಪಂದಿಸಿ ಯಾವ ಇದಿಲ್ಲದೆ ಮಾಡ್ಕೊಟ್ಟಿದ್ದಾರೆ. ಕ್ವಿಕ್ ವರ್ಕ್ ಮಾಡಿದ್ರು, ಮಾಡಿಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ. ನೆಕ್ಸ್ಟು ಲೈಕ್ ಐಟಮ್ಸ್ ಚಾಯ್ಸ್ಗಳು, ಕಲರು, ಪ್ಯಾಟರ್ನು ಎಲ್ಲ ಚೆನ್ನಾಗಿರೋ ಅಂಗಡಿ ಕರ್ಕೊಂಡು ಹೋಗ್ತಾರೆ ಸರ್ ಎಲ್ಲ ನಾವು ಒಪ್ಪಿದ್ದನ್ನೇ. ಅವ್ರ ಅಂಗಡಿ ಕರ್ಕೊಂಡೋಗಿಲ್ಲ ಸರ್. ನಾವು ಚೂಸ್ ಮಾಡಿದ ಅಂಗಡಿಗೆ ಕರ್ಕೊಂಡೋಗಿ ನಾವು ಚೂಸ್ ಮಾಡಿದ ವಸ್ತುನೇ ಕೊಡಿಸ್ತಾರೆ. ಸರ್ ಇದು ಮನೆ ಕಟ್ಬೇಕಾದ್ರೆ ನೀವೆಲ್ಲಿದ್ರಿ ಸರ್? ದೂರ ಇದ್ರೆ? ನಾವು ಯಜ್ಞಳ್ಳಿನಲ್ಲಿ ಇದ್ವಿ ಸರ್. ದೂರನ ಹತ್ರ? ದೂರ ಒಂದು 7 ಕಿಲೋಮೀಟರ್ ಆಗುತ್ತೆ. ಓಕೆ. ಅವಾಗ ಬರ್ತಾ ಇದ್ರೆ ನೋಡ್ತಾ ಇದ್ರೆ? ಡೈಲಿ ಬರ್ತಾ ಇದ್ವಿ. ಅವರೇ ಹೇಳಿದ್ರು ಹನುಮಂತವರು, ನೀವು ಇಲ್ಲ ನೀವೆಲ್ಲ ವಾಚ್ ಮಾಡ್ತಾ ಇರ್ರಿ, ನೀವು ಹೇಳ್ದಂಗೆ ಮಾಡ್ಕೊಡ್ತಾರೋ ಅಂತ ಹೇಳಿದ್ರು. ಆ ಥರ ಏನು ನಾವು ಹೇಳ್ದಂಗೆ ಮಾಡಿದ್ದಾರೆ. ಅವ್ರು ಮಾಡಿದಂಗೆ ಇದು ಮಾಡಿಲ್ಲ, ತೊಂದರೆ ಆಗಿಲ್ಲ. ಓಕೆ 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 ಓಕೆ. ಸರ್ ಎಂಡ್ ಆಫ್ ದ ಡೇ ನೀವು ನಿಮ್ಮ ಮಗ ಏನು ಅನ್ಕೊಂಡಿದ್ರೆ ಇವತ್ತೇನು ಮನೆ ಬಂದಿದೆ, ಎಲ್ಲ ಮ್ಯಾಚ್ ಆಗ್ತಾ ಇದೆ ಸರ್? ಅನ್ಕೊಂಡಂಗೆ ಬಂತ ಸರ್ ಮನೆ? ಅನ್ಕೊಂಡ ಮನೆ ಬಂದಿದೆ ಸರ್. ಆಮೇಲೆ ದುಡ್ಡು ಸರ್, ದುಡ್ಡಿನ ವಿಚಾರ? ದುಡ್ಡು ವಿಚಾರದಾಗ ಹೆಂಗೆ ಗೊತ್ತಾ ಸರ್, ಇವತ್ತು ಕಂಪ್ನಿಯಿಂದ ಬೆಳಿಗ್ಗೆ ಮಾರ್ನಿಂಗ್ 10 ಗಂಟೆಗೆ ಮಾಡಿದರೆ 3:30ಗೆ ನಾನು ಪೇಮೆಂಟ್ ಮಾಡಿದ್ದೀನಿ. 3:30ಗೆ ಮಧ್ಯಾಹ್ನ 3:30 ಮಾಡಿದರೆ ಬೆಳಿಗ್ಗೆ 10:00ಗೆ ಪೇಮೆಂಟ್ ಮಾಡಿದ್ದೀನಿ. ಪೇಮೆಂಟ್ ವಿಷಯದಲ್ಲಿ ನಾವು ಯಾವುದೂ ಕಮಿಟ್ ಆಗಿಲ್ಲ, ತೊಂದರೆ ಆಗಿಲ್ಲ. ಟಿಲ್ ಟುಡೇ ಇವತ್ತು ಕ್ಲಿಯರ್ ಮಾಡಿದ್ದೀವಿ. ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಆಮೇಲೆ ಇದು ಇವತ್ತು ನೀವೇನು ಖರ್ಚು ಮಾಡಿದ್ರಲ್ಲ ಸರ್, ವರ್ತ್ ಅಂತ ಅನ್ಸುತ್ತೆ ಸರ್? ಕರೆಕ್ಟಾಗಿ ಇವಾಗಿಂದ ಪರಿಸ್ಥಿತಿ ನೋಡಿದ್ರೆ ಇವಾಗ ನಾವು ಖರ್ಚು ಮಾಡಿರೋದು ಈ ಬಿಲ್ಡಿಂಗ್ ಆಗಿರೋದು ಹೊರತ ಯಾರು 2843 ರೂಪಾಯಿ ಚದರಲ್ಲಿ ಯಾರು ಮಾಡ್ಕೊಡಲ್ಲ. ಯಾಕಂದ್ರೆ ಈಗ ಅವರು ನಮ್ಮ ಕಟ್ಟಡ ತಗೊಂಡಾಗ ಸಿಮೆಂಟ್ ರೇಟು, ಕಬ್ಬಿಣ ರೇಟು ಎಲ್ಲ ವೇರಿಯೇಷನ್ ಆಗಿದೆ. ಆ ರೇಟ್ಗೆ ಅವ್ರು ಮಾಡ್ಕೊಟ್ಟಿದ್ದಾರೆ. ಅದು ಇಂಪಾರ್ಟೆಂಟ್. ಎಕ್ಸ್ಟ್ರಾ ಕೇಳಿಲ್ಲ ನಿಮ್ಮ ಹತ್ರ? ಎಕ್ಸ್ಟ್ರಾ ನಮ್ಮ ಹತ್ರ ಏನು ಡಿಮ್ಯಾಂಡ್ ಮಾಡಿ. ಅದು ಒಳ್ಳೇದು ಕೆಲಸ. ಇನ್ನೊಂದು ಏನು ಗೊತ್ತಾ, ಇವಾಗ ಒಂದು ಟೈಲ್ಸ್ ಇರ್ಬೋದು, ಒಂದು ಟಾಯ್ಲೆಟ್ ಐಟಮ್ಸ್ ಇರ್ಬೋದು, ಅವೆಲ್ಲ ನಾವು ಒಪ್ಪಿದ ಅಂಗಡಿಗೆ ಬೇಕಾ ತಾಳಿ, ನಮ್ಗೇನು ಅಭ್ಯಂತರ ಮಾಡಿಲ್ಲ. ಅವ್ರು ನಾವೇನಕ್ಕೂ ನಮ್ಗೆ ಇದು ಮಾಡಿಲ್ಲ. ಅವರು ಏನು ಪ್ರಾಬ್ಲಮ್ ಅಂದ್ರೆ ಕೆಲವು ವರ್ಕರಿಂದ ಡಿಲೇ ಆಗ್ಬಿಟ್ಟು ಒಂದು 3 ತಿಂಗಳು ಡಿಲೇ ಆಗ್ಬಿಟ್ರೆ ಯಾವ ಸಮಸ್ಯೆ ಬೇರೆ ಏನು ಸಮಸ್ಯೆ ಆಗಿಲ್ಲ ನಿಮಗೆ? ಸರ್ ಎಂಡ್ ಆಫ್ ದ ಡೇ ನಮ್ಮ ವೀಕ್ಷಕರಿಗೆ ಹೇಳಿ RCC ಅವ್ರಿಗೆ ಕೆಲಸ ಕೊಡ್ಬೋದು ಸರ್?
ನೀವೇ ಹೇಳಿ ಸರ್ ಕೆಲಸ ಕೊಡ್ಬೋದು. ನಾವು ಕೆಲವರು ಬಿಲ್ಡಿಂಗ್ ಎಲ್ಲ ಇಲ್ಲಿ ಕಟ್ಟಕ್ಕೆ ಬಂದಾಗ ಕೇಳಿದ್ರು ಯಾರು ಕಟ್ಟಿದ್ದಾರೆ, ಯಾರು ಕಟ್ಟಿಕೊಟ್ರು ಅಂತ ಕೇಳಿದಾಗ ನಾವು ಹನುಮಂತ ಸಾಗರದ RCC ಅವ್ರಿಗೆ ಹೋಗಿ ನಿಮ್ಮ ಬಡ್ಜೆಟ್ ಮೇಲೆ ಮಧ್ಯಮ ವರ್ಗ ಜನಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂತ ನಾವು ಅವ್ರಿಗೆ ಆಲ್ರೆಡಿ ಹೇಳಿದ್ದೀರಾ? ಹೇಳಿದ್ದೀವಿ, ಸುಮಾರು ಜನ ಕೇಳಿದ್ದೀವಿ ಸರ್. ಕೆಲವು ಜನ ನಮ್ಮ ರಿಲೇಟಿವ್ಸ್ ಒಂದು 2-3 ಇನ್ನೊಂದು ಮುಂದಿನ ವಾರ ಆಚೆ ವಾರ ಬರ್ತಾರೆ ಅವ್ರ ಆಫೀಸ್ಗೆ ಹೋಗಿ. ಅವ್ರು ಬೇರೆ ಕಡೆ ಇಲ್ಲೇ ನೆಲಮಂಗ್ಲ ಅರಿಶಿನಗುಂಟೆ ಹತ್ರ ಒಂದು ಮನೆ, ಇಲ್ಲಿ ಇದು ಗಂಗೊಂಡಳ್ಳಿ ಒಂದು ಮನೆ ಮಾಡಿದ್ದಾರೆ. ಪ್ರಪೋಸ್ ಮಾಡಿದ್ದೀನಿ ನಾನೇ. ಅದಕ್ಕೆ ಅವಾಗ ಬಡ್ಜೆಟ್ ನಮ್ಮ ಒಂದು ಇದು ಬಡ್ಜೆಟಲ್ಲಿ ಒಂದು ಚೆನ್ನಾಗಿರೋ ಮನೆ ಮಾಡಿಕೊಡ್ತಾರೆ ಅಂತ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಹಾಗಾದರೆ ಇದೆ ಸರ್. ಸೂಪರ್ ಆಗಿ ಹೇಳಿದೆ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನಿಮಗೂ ನಮಸ್ಕಾರಗಳು. ಮತ್ತು ಅದಲ್ಲೇ ನಮ್ಮ ಟೀಮಲ್ಲಿ ಶರತ್ ಮತ್ತು ಪುನೀತ್ ಅವರು ನಮಗೆ ತುಂಬಾ ಸಹಕರಿಸಿ ನಮ್ಮ ಮನೆ ಅವ್ರ ಮನೆಯಿಂದ ಮಾಡಿದ್ದಾರೆ. ಅದಲ್ಲದೆ ಹನುಮಂತು ಸರ್ ಅಷ್ಟೇ ಯಾವಾಗೇ ಫೋನ್ ಮಾಡಲಿ ನಮಗೆ ಸ್ಪಂದಿಸಿದ್ದಾರೆ. ಅದ್ರ ಬಗ್ಗೆ ಏನಿಲ್ಲ, ಮಾತಾಡಿಸ್ತಾರೆ. ರೀಚಲ್ಲಿ ಇರ್ತಾರೆ ಅಂತೀರಾ ಅಲ್ಲ, ಇರ್ತಾರೆ. ಅವರು ಬ್ಯುಸಿ ಇದ್ದಾಗ ನೆಕ್ಸ್ಟ್ ಡೇ ಮಾಡ್ತಾರೆ. ನೆಕ್ಸ್ಟ್ ಸ್ವಲ್ಪ ಒಂದಿನ ತಪ್ಪಿರೋ ಒಂದು ಅರ್ಧ ಗಂಟೆ ಲೇಟ್ ಆದರೂ ಮಾಡ್ತಾರೆ. ಆಫೀಸಲ್ಲೆಲ್ಲ ತುಂಬ ಚೆನ್ನಾಗಿದ್ದಾರೆ, ಯಾರು ಆ ಥರ ಏನಿಲ್ಲ. ಓವರಾಲ್ ಆಗಿ ಓಕೆ ಅಂತ ಹೇಳ್ತೀರಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಒಂದು ಇದಕ್ಕೆ ಏನು ನಾವು ಮಧ್ಯಮ ವರ್ಗದ ಶ್ರೀಮಂತರಲ್ಲ, ನಮ್ಮ ಬಡ್ಜೆಟ್ ನಿಮ್ಗೆ ತಕ್ಕಾಗಿ ಮಾಡಿಕೊಟ್ಟಿದ್ದಾರೆ, ನಮ್ಮ ಬಡ್ಜೆಟಿಗೆ ಮಾಡಿಕೊಟ್ಟಿದ್ದಾರೆ. ಸೂಪರ್ ಸೂಪರ್. ಮೇಲ್ಗಡೆ ಎಷ್ಟು ರೂಮ್ ಇದೆ ಸರ್ ಇಲ್ಲಿ? ಸರ್ ಮೇಲ್ಗಡೆ ನಮಗೆ 2 ಬೆಡ್ರೂಮ್ ಇದೆ ಮತ್ತು ಟೆರೆಸ್ ಇದೆ. ಸೊ ಇಲ್ಲೊಂದು ನಾವು ಸ್ಕೈಲೈಟ್ನ ನೋಡ್ಬೋದು ಸರ್. ಚಿಕ್ಕದಾಗಿ ಒಂದು ಕಾಂಪ್ಯಾಕ್ಟೆಡ್ ಸ್ಕೈಲೈಟ್ ಕೊಟ್ಟಿದ್ದೀವಿ. ಸೊ ಸ್ಕೈಲೈಟ್ಗೆ ನಾವು ಅಗೇನ್ ಗ್ರಿಲ್ ಡಿಸೈನ್ ಅದೆಲ್ಲ ಏನು ಕೊಟ್ಟಿಲ್ಲ, ಏನಿಲ್ಲ, ಏನಾಗಿದೆ. ಮೇಲ್ಗಡೆ ಒಂದು ಫ್ರೇಮ್ ಮಾಡಿ ಅದ್ರ ಮೇಲ್ಗಡೆ ಗ್ಲಾಸ್ ಇಟ್ಬಿಟ್ಟಿದ್ದೀವಿ ಸರ್. ಓಕೆ, ಅಲ್ಯೂಮಿನಿಯಂ ಫ್ರೇಮ್ ಮಾಡಿಬಿಟ್ಟು. ಸೇಫ್ಟಿ ಇರುತ್ತಾ ಸರ್? ಸೇಫ್ಟಿ ಇರುತ್ತೆ ಸರ್, ಸೇಫ್ಟಿ ಇರುತ್ತೆ. ಯಾಕಂದ್ರೆ ಚಿಕ್ಕದ ಏರಿಯಾ ಅಲ್ವಾ, ಮಧ್ಯದಲ್ಲಿ ಬೀಮು ಕೊಟ್ಟಿದ್ದೀವಿ. ಆಮೇಲೆ ಅದ್ರೊಳಗಡೆ ಯಾರು ಇಳಿಯೋಕ್ಕಾಗಲ್ಲ. ಓಕೆ ಓಕೆ ಓಕೆ. ಡೆಪ್ತ್ ಇಳಿಬೇಕಲ್ಲ. ಈ ಕಡೆ ಬಂದರೆ ಸರ್ ಇಲ್ಲಿ ಬಂದರೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ಇದರಲ್ಲಿ ಅಟ್ಯಾಚ್ ಟಾಯ್ಲೆಟ್ನ ತೊಗೊಂಡಿದ್ದೀವಿ. ಸೇಮ್ ಟಾಯ್ಲೆಟ್ ಡೋರ್ ಏನಿತ್ತಲ್ಲ ಸರ್ ಕೆಳಗಡೆ ಅದೇನೆ. ಸೊ ಈ ರೂಮ್ ಡೋರ್ ಅಷ್ಟೇ ಕೆಳಗಡೆ ಏನಿತ್ತಲ್ಲ ಸೇಮ್ ಅದೇ ಪ್ಯಾಟರ್ನಲ್ಲೇ ಹೋಗಿದ್ದೀವಿ. ವಿನೀರ್ ಫಿನಿಶ್ ಅಲ್ವಾ? ವಿನೀರ್ ಫಿನಿಶ್ಗೆ ಹೋಗಿದ್ದೀವಿ. ಒಂದು ಕಾಫಿ ಬ್ರೌನ್ ಕಲರ್ಗೆ ಹೋಗಿದ್ದೀವಿ ಸರ್. ಸೈಜ್ ಸರ್ ವಾಶ್ರೂಮ್ ಸರ್ ಸೈಜು ಕೂಡ ಕೆಳಗಡೆ ಬಂದಿರೋಷ್ಟೇ ಬಂದಿದೆ. 4.5 5 ಫೀಟ್ ಸಿಗುತ್ತೆ. ಲೆಂತ್ ನಮಗೆ ಒಂದು 7 ಫೀಟ್ ಸಿಗುತ್ತೆ. ಫುಲ್ ಲೈಟಿಗೆ ಟೈಲ್ಸ್ ತೊಗೊಂಡಿದ್ದೀವಿ. ಮತ್ತು ಗ್ರೇ ಮತ್ತು ಲೈಟ್ ಗ್ರೇ 2 ಕಾಂಬಿನೇಷನ್ಗೆ ಹೋಗಿದ್ದೀವಿ ಸರ್. ಇಲ್ಲೂ ಅಷ್ಟೇ ಟೈಲ್ಸು ನೋಡ್ಬೋದು. ತುಂಬ ಡಿಸೈನು ಫ್ಲವರ್ ಡಿಸೈನ್ಸ್ ಅದೆಲ್ಲ ಏನೂ ಹೋಗಿಲ್ಲ. ಪ್ಲೇನ್ ಒಂದು ಸೆಟಲ್ಡ್ ಡಿಸೈನ್ಸ್ಗೆ ಅಂತಲೇ ಹೋಗಿದ್ದೀವಿ. ಬಟ್ ಸ್ವಲ್ಪ ಟೆಕ್ಸ್ಚರ್ ಇರೋ ಥರ ಹೋಗಿದ್ದೀವಿ. ಆಮೇಲೆ ಇಲ್ಲಿ ಸ್ವಲ್ಪ ಫ್ಲೋರಿಂಗ್ ಅಷ್ಟೇ ಸ್ವಲ್ಪ ಡಾರ್ಕ್ ಶೇಡಲ್ಲಿ ಹೋಗಿದ್ದೀವಿ ಸರ್. ಒಂದು ಯಾಕಂದರೆ ಸ್ವಲ್ಪ ಗಲೀಜು ಅದನ್ನು ಕಾಣಲ್ಲ ಅಂತ ಗೊತ್ತಾಗಲ್ಲ, ಆ ಪ್ಯಾಟರ್ನ್ಗೆ ಹೋಗಿದ್ದೀವಿ. 8 ಇಂಚ್ ಕಿಡ್ ಫ್ಲೋರಿಂಗ್ ಇದೆ. ಆಮೇಲೆ ಸಿಂಗಲ್ ಪೀಸ್ ಕಮೋಡ್ ಹಾಕಿದ್ದೀವಿ. ಮತ್ತು ಹ್ಯಾಂಡ್ ವಾಶು ಮತ್ತು ಡೈವರ್ಟ್ರು ಮತ್ತು ಶವರ್ ಏರಿಯಾ ಎಲ್ಲ ಕಂಪ್ಲೀಟ್ ಆಗಿದೆ. ಜಾಗೋರಲ್ಲಿದೆ. ಮತ್ತು ಇಲ್ಲಿ ವಿಂಡೋಸನ್ನು ಕೂಡ ಎಲ್ಲ ವುಡ್ಡಲ್ಲೇ ಹೋಗಿದ್ದೀವಿ ಸರ್. ಓಕೆ ಓಕೆ ಓಕೆ. ರೂಮ್ ಸೈಜ್ ಏನಿದೆ ಸರ್ ಇದು? 14ಗೆ ನಮ್ಗೆ ಆಲ್ಮೋಸ್ಟ್ ಒಂದು 15-16 ಫೀಟ್ ಸಿಗುತ್ತೆ ಸರ್. 14/16 ಸಿಗುತ್ತೆ. ಬಟ್ ಇಲ್ಲಿ ಏನಂತಂದ್ರೆ ನಮಗೆ ವಾರ್ಡ್ರೋಬ್ ಬೇರೆ ಮೈನಸ್ ಆಗಿರೋದ್ರಿಂದ ಹಿಂಗೊಂದು 12 ಅಡಿ ಸಿಗ್ತಾ ಇದೆ. ಹಿಂಗೊಂದು 15 ಅಡಿ ಸಿಗ್ತಾ ಇದೆ. ಓಕೆ, ಸಫಿಷಿಯೆಂಟಾಗಿ ನಮಗೆ ಕಾಟ್ ಹಾಕೋದಕ್ಕಾಗಲಿ ಅದಕ್ಕಾಗಲಿ ಎಲ್ಲ ವ್ಯವಸ್ಥೆ ಇದೆ. ಆಮೇಲೆ ಕೆಳಗಡೆಯಿಂದ ಸೇಮ್ ಕೆಳಗಡೆ ರೂಮಲ್ಲಿ ನೋಡಿದ್ವಲ್ಲ ಅದೇ ಥರನೇ ಬೇ ವಿಂಡೋ ಮಾಡ್ಕೊಳ್ಳೋಕ್ಕೆಲ್ಲ ಸೆಟಲ್ ಇದೆ. ಇಲ್ಲೂ ಕೂಡ ಟೀಕ್ ವುಡ್ ವಿಂಡೋನೇ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಬೆಡ್ ಡೈರೆಕ್ಷನ್ನು ಆಲ್ಮೋಸ್ಟ್ ನಮಗೆ ಈ ಕಡೆನೂ ತೊಗೋಬೋದು. ಬಟ್ ಕ್ಲೈಂಟ್ ಈ ಕಡೆ ತೊಗೊಂಡಿದ್ದಾರೆ ವೆಸ್ಟ್ ಸೈಡಿಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬೆಡ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಮಗೆ ಕೆಳಗಡೆ ರೂಮಲ್ಲಿ ಇದ್ದಿದ್ದೇನೆ ಸರ್. ಆಲ್ಮೋಸ್ಟ್ 2x4 ಟೈಲ್ಸನ್ನು ಯೂಸ್ ಮಾಡಿದ್ದೀವಿ. ಆಗ ರೂಮ್ ಒಳಗಡೆ ಎಲ್ಲ ಇದೇ ಥರ ಸೇಮ್ ಪ್ಯಾಟರ್ನ್ ಹೋಗಿದ್ದೀವಿ. ಲಿವಿಂಗ್ ಏರಿಯಾ ಮಾತ್ರ ಸ್ವಲ್ಪ ದೊಡ್ಡ ಸೈಜ್ ಹೋಗಿದ್ದೀವಿ. ಬಟ್ ಎರಡನ್ನೂ ಸ್ವಲ್ಪ ಐವರಿ ಮತ್ತು ಒಂದು ಕಾಫಿ ಡಿಸೈನ್ ಮಿಕ್ಸ್ ಇರೋ ಥರದನ್ನೇ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಆಮೇಲೆ ಬಾಡಿ ಕಲರ್ ಫುಲ್ ಎಲ್ಲ ಸೆಟಲ್ಡ್ ಬಾಡಿ ಕಲರ್ ಹೋಗಿದ್ದೀವಿ. ಆ್ಯಂಡ್ ಆಮೇಲೆ ಫಾಲ್ ಸೀಲಿಂಗ್ ಅಷ್ಟೇ ಕಂಪ್ಲೀಟ್ ವೈಟಲ್ಲಿದೆ. ಒಂದು ಬೇಸಿಕ್ ಸ್ಮಾಲ್ ಫಾಲ್ ಸೀಲಿಂಗ್ಸ್ ಮಾತ್ರನೇ ಇದೆ ಸರ್. ಆಮೇಲೆ ಕ್ರಾಸ್ ವೆಂಟಿಲೇಷನ್ ಇದೆ ಮತ್ತು ಸಫಿಷಿಯೆಂಟ್ ಸ್ಪೇಸು ಕೂಡ ಇದೆ ಸರ್. ಇಲ್ಲಿ ಬಂದ್ವಿ ಅಂದರೆ ಇಲ್ಲೊಂದು ಚಿಕ್ಕದೊಂದು ಮಿನಿ ಲಿವಿಂಗ್ ಥರ ಒಂದಿದೆ. ಇಲ್ಲಿ ನೋಡ್ಬೋದು. ಅದಕ್ಕೆ ನಾವು ಎಂಟ್ರೆನ್ಸಲ್ಲಿ ಗ್ರಾನೈಟಿಂದ ಡಿವೈಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮಗೆ ಒಂದು ವಾಷಿಂಗ್ ಮಿಷಿನು ಮತ್ತು ಅದಕ್ಕೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲನೂ ಕೂಡ ಇಲ್ಲಿ ಕೊಟ್ಕೊಂಡಿದ್ದೀವಿ. ಈ ಚಿಕ್ಕದಾಗಿ ಏನಾದರೂ ಒಂದು ಚಿಕ್ಕದೊಂದು ಮಿನಿ ಲಾಬಿ ಥರ ಯೂಸ್ ಮಾಡ್ಕೊಂಡಿದ್ದೀವಿ. ಕೆಳಗಡೆ ಟೈಲಲ್ಲಿ ಲಿವಿಂಗಲ್ಲಿ ಏನು ಕಂಟಿನ್ಯೂ ಆಗಿದೆಯಲ್ಲ ಅದೇ ಟೈಲ್ಸ್ ಇಲ್ಲಿ ಮೇಲೆಗಡೆ ದೊಡ್ಡ ಟೈಲ್ಸ್ ಕಂಟಿನ್ಯೂ ಆಗಿದೆ. ಆ್ಯಂಡ್ ಸರ್ ರೂಮ್ ಡೋರ್, ಇಲ್ಲೊಂದು ರೂಮ್ ಡೋರ್ ತೋರಿಸೋದಾದ್ರೆ ರೂಮ್ ಡೋರ್ ಸೇಮ್ ಡಿಸೈನಲ್ಲಿದೆ. ಹ್ಯಾಂಡಲ್ಸ್ ಎಲ್ಲ ಸೇಮ್ ಇದೆ ಕೆಳಗಡೆ ಎಕ್ಸ್ಪ್ಲೇನ್ ಮಾಡಿರಂಗೆ. ಬಟ್ ಈ ರೂಮು ಸ್ವಲ್ಪ ದೊಡ್ಡದಾಗಿದೆ ಸರ್ ಅದು ಕಂಪೇರ್ ಮಾಡಿದರೆ. ಬಟ್ ಇದಕ್ಕೆ ಅಟ್ಯಾಚ್ ಟಾಯ್ಲೆಟು ಕೂಡ ಇದೆ ಇದರೊಳಗಡೆ. ಆಮೇಲೆ ಇಲ್ಲಿ 2x4 ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಇದನ್ನು ನಮ್ಗೆ ಆಲ್ಮೋಸ್ಟ್ ಒಂದು 14x14 14x15 ಆ ಥರ ಸಿಗುತ್ತೆ. ಸೊ ನೋಡ್ಬೋದು ಸರ್. ಸೇಮ್ ಆ ರೂಮಲ್ಲಿ ಏನೇನು ಯೂಸ್ ಮಾಡೋದು ಟೈಲ್ಸ್ ಆಗ್ಬೋದು, ಪೇಂಟ್ ಆಗ್ಬೋದು ಎಲ್ಲನೂ ಕೂಡ ಕಾಮನ್ ಆಗಿ ಅದನ್ನೇ ಇಟ್ಕೊಂಡಿದ್ದೀವಿ.
ಆ್ಯಂಡ್ ಆಮೇಲೆ ವಿಂಡೋಸ್ಗೂ ಅಷ್ಟೇ ಕ್ರಾಸ್ ವೆಂಟಿಲೇಷನ್ ಇಟ್ಕೊಂಡಿದ್ದೀವಿ. ಟಾಯ್ಲೆಟ್ ಅಷ್ಟೇ ಸರ್ ಸೇಮ್ ಆ ಕಡೆ ಏನು ಯೂಸ್ ಮಾಡಿದ್ವಲ್ಲ ಅದೇ ಥರದೇ ಟಾಯ್ಲೆಟ್ ಯೂಸ್ ಮಾಡಿದ್ವಿ. 4x7 ಟಾಯ್ಲೆಟ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಸರ್ ಎಕ್ಸ್ಪೆಷಲಿ ಈ ರೂಮ್ಗೆ ಒಂದು ಗ್ರ್ಯಾಂಡ್ ಎಂಟ್ರಿ ಅಂತಂದ್ರೆ ಇದು ನೋಡ್ಬೋದು ಸರ್, ಒಂದು ಚಿಕ್ಕದಾಗಿ ಒಂದು ಡಬಲ್ ಡೋರ್ ಕೊಟ್ಕೊಂಡಿದ್ದೀವಿ. ಫ್ರೆಂಚ್ ವಿಂಡೋ ಹಾಕ್ಕೊಟ್ಟಿದ್ದೀವಿ ನೋಡ್ಬೋದು ಸರ್. ಇಷ್ಟೊಂದು 3 ಅಡಿದೆ ಡೋರು, ಬಟ್ ಡಬಲ್ ಡೋರ್ ಕೊಟ್ಟಿದ್ದೀವಿ. ಮತ್ತು ಈ ಕಡೆ ಒಂದು ಫ್ರೆಂಚ್ ವಿಂಡೋ ಫುಲ್ ಲೆಂತಿಗಿದೆ, ಈ ಕಡೆನೂ ಫುಲ್ ಲೆಂತಿಗಿದೆ. ಇದೆಲ್ಲ ನಾವು ಟೀಕ್ ವುಡ್ಡಲ್ಲೇ ತೊಗೊಂಡಿದ್ದೀವಿ. ಆಮೇಲೆ ಎಕ್ಸಾಗನ್ ರಾಡ್ಸು 10mm ಯೂಸ್ ಮಾಡ್ಕೊಂಡು ಅದಕ್ಕೆಲ್ಲನೂ ಕೂಡ ಪೇಂಟ್ ಮಾಡಿದ್ದೀವಿ. ಆಮೇಲೆ ಫಿಕ್ಸಡ್ ಗ್ಲಾಸಸ್ ಸರ್, ಇವು ಯಾವುದು ಓಪನಬಲ್ ಇಲ್ಲ, ಜಸ್ಟ್ ನಮ್ಗೆ ಇದು ಮಾತ್ರನೇ ಓಪನಬಲ್ಲು. ಇಷ್ಟು ಓಪನ್ ಮಾಡ್ಕೊಂಡು ಆಚೆ ಹೋಗ್ಬೋದು, ವಿತ್ ಲಾಕ್ ಮಾಡ್ಕೊಂಡ್ಬಿಡ್ಬೋದು ಸರ್. ಓಕೆ, ಇದು ಸೈಜ್ ಏನು ಬರುತ್ತೆ ಈ ಬಾಲ್ಕನಿ? ಈ ಸೈಜ್ ಬಂದ್ಬಿಟ್ಟು ಸರ್ ನಮ್ಗೆ ಆಲ್ಮೋಸ್ಟ್ ಒಂದು 14-15 ಫೀಟ್ ಲೆಂತ್ ಸಿಗುತ್ತೆ ಸರ್. ಅದು ಉದ್ದ ಜಾಸ್ತಿ ಸಿಗುತ್ತೆ. ಆಗಲ್ಲ ನಾವು ಅದಕ್ಕೆ ಜಾಸ್ತಿ ಇಟ್ಕೊಂಡಿಲ್ಲ, ಒಂದು 4 ಅಡಿ 3.5 ಅಡಿ ಅಷ್ಟನ್ನು ಇಟ್ಕೊಂಡಿದ್ದೀವಿ. ಈ ಒಳಗಡೆ ಕ್ಲಿಯರೆನ್ಸ್ 3.5 ಅಡಿ ಇದೆ, ಅರ್ಧ ಅಡಿ ಕಟ್ಟೆ ಬಂದಿದೆ ಸರ್. ಸೊ ಇದರಲ್ಲಿ ಸರ್ ಇದು ಎಲಿವೇಶನ್ ಇರೋದ್ರಿಂದ ಇದನ್ನು ಸ್ವಲ್ಪ ಹೈಲೈಟ್ ಮಾಡಿದ್ದೀವಿ, ನೋಡ್ಬೋದು ಸರ್. ಇದೆಲ್ಲ ಏನಿದೆ ನ್ಯಾಚುರಲ್ ಸ್ಟೋನ್? ಇದೆಲ್ಲ ನ್ಯಾಚುರಲ್ ಸ್ಟೋನ್ ಸರ್ ಕಂಪ್ಲೀಟ್ಲಿ. ಬಟ್ ಏನಂದರೆ ತುಂಬ ಬಜೆಟ್ ಜಾಸ್ತಿ ಇದೇನಲ್ಲ, ಇದು ರೆಗ್ಯುಲರ್ ಬಜೆಟ್ ಇದೇನೆ. ನ್ಯಾಚುರಲ್ ಸ್ಟೋನ್ ಒಂದು ಶುಗರ್ ಕೋಟೆಡ್ ಡಿಸೈನ್ಸ್ ತೊಗೊಂಡಿದ್ದೀವಿ. ಮತ್ತು ಎಲ್ಲ PVC ಫಾಲ್ ಸೀಲಿಂಗ್ ತೊಗೊಂಡಿದ್ದೀವಿ. ಆ್ಯಂಡ್ ಆಮೇಲೆ ಇಲ್ಲಿ ಏನಂದ್ರೆ ಸರ್ ಎಕ್ಸಾಕ್ಟ್ಲಿ ಇದಕ್ಕೆ ಒಂದು ಬಾರ್ಡರ್, ಗ್ರಾನೈಟ್ ಬಾರ್ಡರ್ ನೋಡ್ಬೋದು ಸರ್. ಕಂಪ್ಲೀಟ್ಲಿ ಒಂದು ಯು ಶೇಪ್ ಒಂದು ಗ್ರಾನೈಟ್ ಬಾರ್ಡರ್ ಇದೆ. ಮತ್ತು ಕೆಳಗಡೆಯಿಂದ ಒಂದು 1 ಫೀಟ್ಗೆ ಒಂದು ಕಟ್ಟೆ ಕಟ್ಕೊಂಡಿದ್ದೀವಿ, ಅದಕ್ಕೂ ಕೂಡ ಗ್ರಾನೈಟ್ ಬಂದಿದೆ. ಮತ್ತು ಈ ರೈಲಿಂಗ್ಸ್ 3 ಅಡಿ ಮೇಲ್ಗಡೆ ಇರೋದ್ರಿಂದ ಟೋಟಲ್ 4 ಅಡಿ ರೈಲಿಂಗ್ಸ್ ಬಂದಿದೆ ಸರ್. ಇದಕ್ಕೆ ವರ್ಟಿಕಲ್ಸ್ ಹಾಕೊಂಡಿದ್ದೀವಿ. ಫುಲ್ ಪ್ಲೇನ್ ಗ್ಲಾಸ್ ಇಲ್ಲ ಇದರಲ್ಲಿ, ಸ್ವಲ್ಪ ಡಿಸೈನರ್ ಗ್ಲಾಸಸ್ನ ಹಾಕೊಂಡಿದ್ದೀವಿ. ಸ್ವಲ್ಪ ಇಲ್ಲಿ ಕೂತ್ಕೊಂಡಿರೋರು ಆಚೆ ಕಾಣಿಸೋದು ಬೇಡ ಅಂತ ಆ ಪ್ಯಾಟರ್ನ್ಗೆ. ಆಮೇಲೆ ಫ್ಲೋರ್ ನೋಡ್ಬೋದು ಸರ್, ಫ್ಲೋರ್ ಎಲ್ಲ ರಸ್ಟಿಕ್ ಡಿಸೈನು, ವುಡ್ ಡಿಸೈನ್ ಹೋಗಿದ್ದೀವಿ. ಇದಕ್ಕೂ ಕೂಡ ಎಲ್ಲ ಈ ಮನೆಯಲ್ಲಿ ಏನಂದ್ರೆ ಸರ್ ಎಂಟೈರ್ ಏರಿಯಾಗೆ ಟೈಲಿಂಗಿಗೆ ಎಲ್ಲದಕ್ಕೂ ಸ್ಪೇಸರ್ ಜಾಯಿಂಟ್ ಕೊಟ್ಟು ಎಲ್ಲದಕ್ಕೂ ಎಪಾಕ್ಸಿ ಗ್ರೌಟಿಂಗ್ ಮಾಡಿದ್ದೀವಿ ಸರ್. ಎಲ್ಲ ಎಪಾಕ್ಸಿ ಗ್ರೌಟಿಂಗ್ ಮಾಡಿದ್ದೀವಿ. ಆಮೇಲೆ ಇದಕ್ಕೆ ಸ್ಲೋಪ್ ಕೂಡ ಇಲ್ಲಿ ಮೇಂಟೈನ್ ಮಾಡಿದ್ದೀವಿ. ಮತ್ತು ಟೈಲ್ಸ್ ಫುಲ್ ಹೈಟ್ ಕೊಟ್ಟಿದ್ದೀವಿ. ಆ್ಯಂಡ್ ಆಮೇಲೆ ಈ ಡೋರು ಫ್ರೆಂಚ್ ಡೋರ್ ಇರೋದ್ರಿಂದ, ನಮಗೆ ಬಾಲ್ಕನಿ ಡೋರ್ ಇರೋದ್ರಿಂದ ಇದಕ್ಕೂ ಕೂಡ ಒಂದು ಗ್ರಾನೈಟ್ ಬೀಡಿಂಗ್ ಕೊಟ್ಕೊಂಡು, ಇದು ಜಸ್ಟ್ ಬಿಕಾಸ್ ಆಫ್ ಎಲಿವೇಶನ್ ಪರ್ಪಸ್ಗೆ ಮತ್ತೊಂದು ಗ್ರ್ಯಾಂಡ್ ಲುಕ್ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್ ಹೋಗಿದ್ದೀವಿ ಸರ್. ಆ್ಯಂಡ್ ಇದಕ್ಕೆ ನೋಡ್ಬೋದು ಒನ್ ವೇ ಗ್ಲಾಸಸ್ ಕೂಡ ಕೊಟ್ಟಿದ್ದೀವಿ. ಆ್ಯಂಡ್ ಒಂದು ವುಡ್ಡಲ್ಲೇ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ನೀಟಾಗಿ ಫಿನಿಶಿಂಗ್ ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಓಕೆ. ಈ ಕಡೆ ಹೋಗ್ಬೇಕಾದ್ರೆ ನಮಗೆ ಟೆರೆಸ್ ಸಿಗುತ್ತೆ. ಏನು ಡೋರ್ ಸರ್ ಇದು ಆ್ಯಕ್ಚುಲಾಗಿ FRP ಡೋರ್ ಸರ್. ಇದು ಏನಂತಂದರೆ ಬಿಸಿಲಿಗೆ ಏನು ಆಗದಿರಂಗೆ ಅದು ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಫುಲ್ ಕಂಪ್ಲೀಟ್ಲಿ ಸಾಲಿಡ್ ಇರುತ್ತೆ. ಆ್ಯಂಡ್ ಇಲ್ಲಿ ಬಂದ್ವಿ ಅಂತಂದರೆ ಸರ್ ನಮಗೆ ಒಂದು 25-30% ಆಫ್ ಟೆರೆಸ್ ನಮಗೆ ಫ್ರೀ ಆಗಿದೆ ಸರ್. ಸೊ ಟೆರೆಸಿನಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಫುಲ್ ಟಾಪಿಂದ ನಾವು ಒಂದು ಸ್ಲೋಪ್ನ ಮೇಂಟೈನ್ ಮಾಡಿದ್ದೀವಿ. ಓಕೆ. ಆ್ಯಂಡ್ ಮಂಗಳೂರು ಟೈಲಿಂಗ್ ಡಬಲ್ ಇಂಚ್ ಟೈಲಿಂಗ್ ಆಗಿದೆ. ಅಲ್ಲಿ ಎಂಟೈರ್ ಫ್ಲೋರ್ಗೆ ನಾವು ಆಲ್ಮೋಸ್ಟ್ ಒಂದು ಪಾರ್ಕಿಂಗ್ ಡಿಸೈನ್ ಥರದೇ ಒಂದು ಕಂಪ್ಲೀಟ್ಲಿ ಟೈಲ್ಸ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಆ ಟೈಲ್ಸ್ಗೂ ಕೂಡ ಕಂಪ್ಲೀಟ್ಲಿ ಗ್ರೌಟಿಂಗ್ ಆಗಿದೆ ಸರ್. ಸೊ ಪ್ರೈಸ್ ಹೇಳಿ ಸರ್, ಇಲ್ಲಿ ಯಾವುದಾದ್ರು ಮಟೀರಿಯಲ್ಗೆ ಎಷ್ಟು ಆಯಿತು ಸ್ವಲ್ಪ? ಸರ್ ಎಲ್ಲ ಟೈಲ್ಸ್ಗಳು ಹೋಗೋದಾದ್ರೆ ಸರ್ ಈ ಟೈಲ್ಸ್ಗೆ ನಮ್ಗೆ ಆಲ್ಮೋಸ್ಟ್ ಒಂದು 50 ರೂಪಾಯಿ ಆಗಿದೆ ಸರ್. ಓಕೆ. ಆಮೇಲೆ ಒಳಗಡೆ 2x4 ಯೂಸ್ ಮಾಡಿರೋದು, ಅದು ರೂಮಲ್ಲಿ ಯೂಸ್ ಮಾಡಿರೋದೆಲ್ಲ ನಮಗೆ ಆಲ್ಮೋಸ್ಟ್ ಒಂದು 60 ರೂಪಾಯಿ ಮೇಲ್ಗಡೆ ಇದೆ. ಆಮೇಲೆ ಲಿವಿಂಗ್ ಏರಿಯಾದಲ್ಲಿ ಯೂಸ್ ಮಾಡಿರೋ ಗ್ರಾನೈಟ್ ಎಲ್ಲ ಅಪ್ ಟು 100 ರೂಪೀಸ್ 80-100 ರೂಪೀಸ್ ಗಂಟ ಹೋಗಿದೆ ಸರ್. ಈ ಸ್ಟ್ರಕ್ಚರ್ ಎಷ್ಟಾಯಿದೆ ಸರ್? ಸರ್ ಈ ಸ್ಟ್ರಕ್ಚರ್ಗೆ ಆಲ್ಮೋಸ್ಟ್ ಇದನ್ನು ಬಂದಿದೆ ಸರ್, ನಮಗೆ ಒಂದು 1.5 ಲಕ್ಷ 2 ಲಕ್ಷ ಗಂಟೆ ಖರ್ಚು ಬಂದಿದೆ. 2 ಲಕ್ಷ ತನಕ ಬಂದಿದೆ ಕಂಪ್ಲೀಟ್ಲಿ. ಯಾಕಂದರೆ ದೊಡ್ಡ ಏರಿಯಾ ಇದೆ, ಮತ್ತು ಸ್ಟೇರ್ ಕೇಸ್ ಹ್ಯಾಂಡಲ್ ಇದೆ. ಸೊ ಎಂಟೈರ್ ಏರಿಯಾ ತೊಗೊಂಡೋಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಖರ್ಚು ಬಂದಿದೆ. ಇದು ಬಜೆಟ್ 35 ಲಕ್ಷದಲ್ಲಿ ಇದು ಬಂದ್ಬಿಡ್ತಾ ಹೇಗೆ? ಇಲ್ಲ ಸರ್, ಇದು ಅಡಿಷನಲಿ ತೊಗೊಂಡಿದ್ದೀವಿ. ಪೇಂಟಿಂಗ್ ಅದು ಇದನ್ನೆಲ್ಲ ನಮ್ಮದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆಲ್ಮೋಸ್ಟ್ ನಮ್ಮ ಫೈನಲ್ ಬಿಲ್ಲಿಂಗ್ 35 ಲಕ್ಷ ಆಗಿದೆ ಸರ್. 35 ಲಕ್ಷಕ್ಕೆ ಆಗಿರುವಂಥದ್ದು. ಆಮೇಲೆ ಸ್ಟೆಪ್ಸ್ ದೊಡ್ಡದಾಗಿ ನೋಡ್ಬೋದು ಸರ್. ಸ್ಟೆಪ್ಸನ್ನು ಕಾಮನ್ ಆಗಿ ಮೇಲಿನ ಟೆರೆಸ್ ತೋರಿಸೋಣ ಸರ್. ಸ್ಟೆಪ್ಸನ್ನು ನೋಡ್ಬೋದು, ಸ್ವಲ್ಪ ಹೆವಿ ಆಗಿದೆ. ರೆಗ್ಯುಲರ್ ಸ್ಟೆಪ್ಸ್ ಎಲ್ಲ ಸ್ವಲ್ಪ ನಾರ್ಮಲ್ ಆಗಿ ಮೂವಬಲ್ ಚಿಕ್ಕದಾಗಿ ಮಾಡ್ಬಿಡ್ತಾರೆ. ಕೊಡ್ತಾರೆ. ಇಲ್ಲಿ ಹೆವಿಯಾಗಿ ರೈಲಿಂಗ್ಸು ಮತ್ತು ಸ್ಟೆಪ್ಸು ಕೂಡ ರೆಗ್ಯುಲರ್ ಸ್ಟೆಪ್ಸ್ ಥರನೇ ಪ್ರಾಪರ್ ಆಗಿ ಕೊಟ್ಟಿದ್ದೀರಾ. ಓಕೆ. ಟಾಪ್ ಟೆರೆಸ್ ಅಲ್ವಾ ಸರ್ ಇದು? ಟಾಪ್ ಟೆರೆಸ್ ನೋಡ್ಬೋದು. ಈ ಟೆರೆಸಲ್ಲಿ ನಾವು ಆಲ್ಮೋಸ್ಟ್ ನೋಡ್ಬೋದು ಸರ್, ಟೈಲ್ಸ್ಗಿನ್ನ ಇದು ಪೇಂಟೇ ಚೆನ್ನಾಗಿ ಕಾಣುತ್ತೆ. ಪೇಂಟೇ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಟೈಲ್ಸ್ ಇಲ್ಲಿ ಮೊನ್ನೆ ಗುರುಪ್ರವೇಶ ಆಗಿರೋದ್ರಿಂದ ನನಗೆ ಕ್ಲೀನಿಂಗ್ ಆಗಿಲ್ಲ. ಇದು ನೋಡ್ಬೋದು ಸರ್, ಎಲ್ಲನೂ ನಮಗೆ ಡ್ಯಾಮ್ ಪ್ರೂಫ್ ಪೇಂಟ್ ಆಗಿದೆ. ಸೊ ಆಮೇಲೆ ಫ್ಯೂಚರ್ ರೈಸಿಂಗ್ ಅಂತ ಕಾಲಮ್ ಕಾಂಪ್ಯಾಕ್ಷನ್ ಕೂಡ ಕಾಲಮ್ ಕ್ಯಾಸ್ಟಿಂಗ್ ಕೂಡ ಆಗಿದೆ ಸರ್. ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ ಜೊತೆಲೇ ಬಂದ್ಬಿಡುತ್ತೆ? ಆಲ್ಮೋಸ್ಟ್ ಇದನ್ನ ಜೊತೆನಲ್ಲೇ ಮಾಡ್ತೀವಿ ಸರ್. ಸಮ್ಟೈಮ್ಸ್ ಬೇಸಿಕ್ ಪ್ಯಾಕೇಜಸ್ ಇದ್ದಾಗ ಮಾತ್ರ ಅಡಿಷನಲ್ ಚಾರ್ಜಸ್ ಮಾಡ್ತೀವಿ. ಸ್ವಲ್ಪ ಹೈಯರ್ ಎಂಡ್ ಪ್ಯಾಕೇಜಸ್ ಇಲ್ಲಾಂದ್ರೆ ಆಲ್ರೆಡಿ ಇನ್ಕ್ಲೂಡ್ ಇರೋದೇನೋ ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಮಾಡ್ತೀವಿ. ಇಲ್ಲಿ ಕಂಪ್ಲೀಟಾಗಿ ಒಂದು ಚಿಕ್ಕದೊಂದು ಟ್ಯಾಂಕ್ ರೂಮ್ ಕೊಟ್ಟಿದ್ದೀವಿ ಸರ್. ಟ್ಯಾಂಕ್ ರೂಮ್ ಒಳಗಡೆ ನೋಡ್ಬೋದು ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಕೊಟ್ಟಿದ್ದೀವಿ, ಮತ್ತು ಸ್ವಿಚ್ ಪಾಯಿಂಟ್ಸ್ ಎಲ್ಲನೂ ಕೊಟ್ಟಿದ್ದೀವಿ. ಇದನ್ನೊಂದು ಚಿಕ್ಕದಾಗಿ ಒಂದು ಏನೋ ಗೋಡೌನ್ ಥರನೂ ಮಾಡ್ಕೋಬೋದು. ಇಲ್ಲಿ ಒಂದು ಐರನ್ ಒಂದು ಡೋರ್ ಹಾಕೊಂಡ್ರೆ ಸಾಕು ಸರ್, ಅಷ್ಟಾಗುತ್ತೆ.
ಆ್ಯಂಡ್ ಆಮೇಲೆ ಇಲ್ಲೂ ಕೂಡ ಒಂದು ಟ್ಯಾಪ್ ಕೊಟ್ಟಿದ್ದೀವಿ ಟೆರೆಸ್ ಕ್ಲೀನಿಂಗ್ ಅದಕ್ಕೆ ಇದಕ್ಕೆ ಅಂತ ಹೇಳಿ. ಆಮೇಲೆ ಒಂದು ಇಲ್ಲಿ ಬೇಕಾದ್ರೆ ಬಟ್ಟೆ ಒಣಗಾಕೋಕ್ಕೆ ಆಪ್ಷನ್ಸು ಕೂಡ ಇದೆ. ಆ್ಯಂಡ್ ಅದಾದಮೇಲೆ ಇಲ್ಲೇನಾದರೂ ನಮಗೆ ವಾಷಿಂಗ್ ಅದು ಇದಕ್ಕೆಲ್ಲ ಯೂಸ್ ಆಗೋ ಥರದ್ದೆಲ್ಲ ಫೆಸಿಲಿಟೀಸ್ ಇದೆ. ಸ್ಲೋಪ್ ಮೇಂಟೈನ್ ಮಾಡಿದ್ದೀವಿ. ಓಕೆ. ಆ್ಯಂಡ್ ಆಮೇಲೆ ಈ ವಾಲ್ ನೋಡ್ಬೋದು ಸರ್, ಕೆಳಗಡೆ ಎಲಿವೇಶನಲ್ಲಿ ಅಷ್ಟು ಮಾತ್ರ ಇರ್ತಾ ಇತ್ತು. ಹೌದೌದು. ಸೊ ಅದನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದೀವಿ. ಸೊ ಇದು ಎಕ್ಸ್ಟೆನ್ಷನ್ ಮಾಡ್ಕೊಂಡಿರೋದಕ್ಕೆ ಒಂದು ಕೆಳಗಡೆಯಿಂದ ನಮ್ಗೆ ಏನು ಅನ್ಸುತ್ತೆ, ಅದೊಂದು ಹ್ಯೂಜ್ ಹೌಸ್ ಅಂತಂದು ದೊಡ್ಡದಾಗಿ ಕಾಣಿಸುತ್ತೆ ಇದು. ಹೌದು ಹೌದು ಸರ್. ಬರೀ ಇರೋದೇ ಒಂದು 18 ಚದರ ಇದೆ ಸರ್. 18 ಚದರ ಇರೋ ಮನೆ ಒಂದು ಮುಂದೆಗಡೆಯಿಂದ ನೋಡಿದ್ರೆ ಮಿನಿಮಮ್ ಒಂದು 24-25 ಚದರ ಇದೆ. ಆ ಥರ ಕಾಣಿಸ್ತದೆ ಸರ್. ಸೂಪರ್ ಸೂಪರ್ ಕಾಣಿಸ್ತದೆ ಒಂದು ಹ್ಯೂಜ್ ಮನೆ ಅಂತಂದು. ಸರ್ ಫೈನಲ್ ಆಗಿ ಸ್ವಲ್ಪ ಟೆಕ್ನಿಕಲ್ ಹೇಳಿ ಸರ್, ಯಾವ ಬಜೆಟಲ್ಲಿ ಬಂತು ಸರ್ ಇದು, ಅಂದರೆ ಪ್ಯಾಕೇಜಸ್ ಅಲ್ಲಿ ಸರ್? ಒಂದು ಆವ್ರೇಜ್ ಒಂದು ಮಿಡ್ ರೇಂಜ್ ಪ್ಯಾಕೇಜಲ್ಲಿ ಬಂದಿದೆ ಸರ್. ಐಟಮ್ಸ್ ಎಲ್ಲ ಯಾವ್ದು ಪ್ಯಾಕೇಜಲ್ಲಿ ಬಂದಿದೆ ಸರ್. ಪೇಂಟಿಂಗಿಂದ ಹೇಳೋದಾದ್ರೆ ನಮಗೆ ಏಷ್ಯನ್ ಪೇಂಟ್ಸ್ ಯೂಸ್ ಮಾಡಿದ್ದೀವಿ, SS ಯೂಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅದಾದಮೇಲೆ MS ಆಲ್ಮೋಸ್ಟ್ ಗೇಟ್ ಯೂಸ್ ಮಾಡ್ಕೊಂಡಿದ್ದೀವಿ 16 ಗೇಜ್ಗೆ. ಆ್ಯಂಡ್ ಅದಾದಮೇಲೆ ಟೆರೆಸ್ಗೆಲ್ಲ ಡ್ಯಾಮ್ ಪ್ರೂಫ್ ಪೇಂಟ್ನ ಯೂಸ್ ಮಾಡಿ, ರಾಡ್ಸ್ ಎಲ್ಲ ನಾವು A1 ಗೋಲ್ಡು ಮತ್ತು ಏನು ನಾವು ಸಿಮೆಂಟ್ ಎಲ್ಲ ನಾವು ಅಲ್ಟ್ರಾಟೆಕ್ ಯೂಸ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ನಮಗೆ ಪೈಪ್ಸ್ ಎಲ್ಲ ಆಶೀರ್ವಾದ್ ಯೂಸ್ ಮಾಡಿದ್ದೀವಿ, ಮತ್ತು ಸ್ವಿಚಸ್ ಎಲ್ಲ ಲಿಶಾಗಿ ಹೋಗಿದ್ದೀವಿ. ಸೊ ಎಲ್ಲನೂ ಕೂಡ ವಾರಂಟಿ ಇರೋದನ್ನೇ ಯೂಸ್ ಮಾಡಿದ್ದೀವಿ ಸರ್. ಆ್ಯಂಡ್ ಆದಮೇಲೆ ಎಲ್ಲನೂ ಡೋರ್ಸ್ ಮತ್ತು ವಿಂಡೋಸ್ ಎಲ್ಲನೂ ವುಡನ್ ವಿಂಡೋಸ್ಗೆ ಹೋಗಿದ್ದೀವಿ. ಮತ್ತು ಟೈಲ್ಸ್ ಅಷ್ಟೇ ಒಂದು ಇವಾಗ ಲೇಟೆಸ್ಟ್ ಟ್ರೆಂಡಲ್ಲಿರೋಂಥ ಇವಾಗ ಸ್ಮಾರ್ಟ್ ಮಾರ್ಬಲ್ಸು ಮತ್ತು ರೆಗ್ಯುಲರ್ 2x4 ಟೈಲ್ಸ್ ಅದನ್ನೆಲ್ಲ ಇಂಟಿಗ್ರೇಟ್ ಮಾಡ್ಕೊಂಡು ಮಾಡಿದ್ದೀವಿ. ಮತ್ತು ಫಿಕ್ಚರ್ಸ್ ಹೋಗೋದಾದರೆ ನಾವು ಸೆರಾ ಮತ್ತು ಜಾಗ್ವಾರ್ ಯೂಸ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ಟಾಪ್ ಬ್ರ್ಯಾಂಡ್ಸ್ ಏನಿದೆ ಅದನ್ನೆಲ್ಲ ಇಂಟಿಗ್ರೇಟ್ ಮಾಡಿದ್ದೀವಿ ಸರ್. ಬಟ್ ನಾವು ಒಂದು 100% 100 ಪಾಯಿಂಟ್ಸಲ್ಲಿ ನಾವು ಒಂದು 80% ನಾವು ಎಲ್ಲ ಟಾಪ್ ಬ್ರ್ಯಾಂಡ್ಸ್ನ ಯೂಸ್ ಮಾಡಿರೋದು. ಈ ಮನೆ ಕಟ್ಟೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್? ಈ ಟೈಮ್ ಆ್ಯಕ್ಚುಲಾಗಿ ಗ್ರೌಂಡ್ ಫಸ್ಟ್ ಇರೋದ್ರಿಂದ ನಮಗೆ ಆಲ್ಮೋಸ್ಟ್ ಒಂದು 8 ತಿಂಗಳಲ್ಲಿ ಮುಗಿಬೇಕಾಯಿತು. ಬಟ್ ನಮಗೆ ಸ್ವಲ್ಪ ಇದು ಪ್ರಾಜೆಕ್ಟ್ ಒಂಚೂರು ಡಿಲೇ ಆಯಿತು, 1-2 ಮಂತ್ಸ್. ಬಿಕಾಸ್ ಸ್ವಲ್ಪ ಪ್ಲಂಬಿಂಗ್ ಕರೆಕ್ಷನ್ಸ್ ಅಂತ ಹೇಳ್ಬಿಟ್ಟು. ಆಮೇಲೆ ಚಿಕ್ಕ ಪ್ರಾಜೆಕ್ಟ್ ಆದಾಗ ಏನಾಗುತ್ತೆ, ನಮ್ಗೆ ಸ್ವಲ್ಪ ಲೇಬರ್ಸ್ ಬೇಗ ಅಡ್ಜಸ್ಟ್ ಆಗಲ್ಲ. ಓಕೆ. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಎಲ್ಲ ಅದು ಇದಂತ ಹೇಳ್ಬಿಟ್ಟು ಸೆಲೆಕ್ಷನ್ಗೆ ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಲೇ ಆಯಿತು. ಒಂದು 10 ಮಂತ್ಸ್ 11 ಮಂತ್ಸ್ ಗಂಟ ಬಂದಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.